ಟಚ್ ಮಾಡ್ತೀನಂತ. ಟಚ್ ಮಾಡಿದ್ಮೇಲೆ ನೋಡ್ರಿ ಆಟೋಮೆಟಿಕ್ ಇದು ಕೆಳಗೆ ಬಂದ್ಬಿಡ್ತೈತಿ. ಮಾಡೋದು ಇದೇ ಥರ. ಸೊ ಫಸ್ಟಿಗೆಲ್ಲ ಸಣ್ಣಗೆ ಕಟ್ ಮಾಡೋ ಟ್ಯುಟೋರಿಯಲ್. ಈಗ ಆನ್ಲೈನ್ ಪ್ಲೇಯರ್ ಕನೆಕ್ಟ್ ಆಗ್ತಾರೋ, ಯಾಕಂದ್ರೆ ಮೊದಲು 2 minutes ಟ್ಯುಟೋರಿಯಲ್ ಆಡಬೇಕು. ಲೆಟ್ಸ್ ಸ್ಟಾರ್ಟ್. ಇವತ್ತಿಂದ ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ಸೊ ಡೈಲಿ ನಾನು ಮತ್ತು ರೋಶ್ನಿ ಎದ್ದ ಮೇಲೆ ಥ್ರೆಡ್ಮಿಲ್ ಮೇಲೆ ಒಂದು 20 to 30 minutes ಫಾಸ್ಟ್ ವಾಕ್ ಮಾಡೋ ಮಟ್ಟ ಸಮಾಧಾನ ಆಗಂಗಿಲ್ಲ. ಸೊ ಮನುಷ್ಯಾಗ ಎದ್ದ ಮೇಲೆ ಡೈಲಿ ಮಾರ್ನಿಂಗ್ ಎಕ್ಸರ್ಸೈಸ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ಸೊ ನಮ್ಮ ಕಡೆ ಮಂದಿ ಎಲ್ಲರೂ ಏನು ಮಾಡ್ತಾರೆ, ಎದ್ದ ಮೇಲೆ ಗ್ರೌಂಡ್ ಇತ್ತಂದ್ರೆ ಗ್ರೌಂಡಿಗೆ ವಾಕಿಂಗ್ ಹೋಗ್ತಾರ, ಖಾಲಿ ರೋಡ್ ಇತ್ತಂದ್ರೆ ಖಾಲಿ ರೋಡ್ದಾಗ ವಾಕಿಂಗ್ ಹೋಗ್ತಾರೋ. ಸೊ ವಾಕಿಂಗ್ ಅನ್ನೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್ ಆಗೈತಿ. ಅಟ್ಲೀಸ್ಟ್ ನೀವು ಒಂದು 20 minutes 30 minutes ಡೈಲಿ ಎಕ್ಸರ್ಸೈಸ್ ಮಾಡಿದ್ರೆ ಬಾಡಿಗೆ ಭಾಳ ಆ್ಯಕ್ಟಿವ್ ಇರ್ತೈತಿ, ಮನುಷ್ಯನೂ ಭಾಳ ಆ್ಯಕ್ಟಿವ್ ಇರ್ತಾನೆ ಮುಂಜಾನೆಯಿಂದ ಸಂಜೆ ಮಟ್ಟ. ಸೊ ಸ್ಟಾರ್ಟ್ ಮಾಡೋಣಂತ ಈಗ ಲಾಗ. ಸೊ ಈಗ ಒಂದು 20 minutes ಥ್ರೆಡ್ಮಿಲ್ ಮೇಲೆ ವಾಕ್ ಮಾಡ್ತೀನಂತ. ನಡೀರಿ ಸ್ಟಾರ್ಟ್ ಮಾಡೋಣ ಇವತ್ತಿನ ಲಾಗ್. ಸೊ ಇದು ನೋಡ್ರಿ ಥ್ರೆಡ್ಮಿಲ್. ನಾ ಇದನ್ನು ತೊಗೊಂಡು ಆಲ್ಮೋಸ್ಟ್ ಒಂದು 6 months ಆಯ್ತು. ಸೊ ಇದನ್ನು ತೊಗೊಳಕ್ಕೆ ಮೇನ್ ರೀಸನ್ ಏನಪ್ಪ ಅಂತಂದ್ರೆ, ನಾವು ಬೆಂಗಳೂರಾಗ ಇರ್ತೀವಲ್ಲ. ಸೊ ಬೆಂಗಳೂರಾಗ ನಾವು ಇಲ್ಲಿದ್ದಾಗ ನಾವು ಏನು ಮಾಡ್ತಿದ್ವಿ, ಸ್ಟಾರ್ಟಿಂಗ್ ಒಂದು 4 months ಪಾರ್ಕಿಂಗ್ ಅಂತ ಹೇಳಿ ವಾಕಿಂಗ್ ಹೋಗ್ತಿದ್ವಿ. ಬಟ್ ನಮಗೆ ಟೈಮ್ ಸೆಟ್ ಆಗಲಿಲ್ಲ. ಅಂದ್ರೆ ರೋಶ್ನಿದ ಆಫೀಸ್ ಬೆಳಿಗ್ಗೆ ಜಲ್ದಿ ಹೋಗ್ಬೇಕು. ಸೊ ಹಿಂಗಾಗಿ ಆಕೆಗೆ ಟೈಮ್ ಸೆಟ್ ಆಗಲಿಲ್ಲ. ಸೊ ಅದ್ರ ಸಲುವಾಗಿ ನಾವು ಥ್ರೆಡ್ಮಿಲ್ ತೊಗೊಳೋದು ಪ್ಲಾನ್ ಮಾಡಿದ್ವಿ. ಯಾಕಂದ್ರೆ ಮನೆ ಒಳಗಿತ್ತಂದ್ರೆ ನಾವು ಯಾವಾಗ ಬೇಕಾದಾಗ ವಾಕಿಂಗ್ ಆಮೇಲೆ ರನ್ನಿಂಗ್ ಇದ್ರ ಮೇಲೆ ಮಾಡ್ಬೋದು ಅಂತೇಳಿ ನಾನು ಅದಕ್ಕೆ ಥ್ರೆಡ್ಮಿಲ್ ತೊಗೊಳೋದು ಪ್ಲಾನ್ ಹಾಕಿದೆ. ಸೊ ಅದಕ್ಕೆ ಇದನ್ನು ನಾ ಫ್ಲಿಪ್ಕಾರ್ಟ್ದಾಗ ತೊಗೊಂಡಿದ್ದೆ. ಇದ್ರದ್ದು ಕಂಪ್ಲೀಟ್ ಡೀಟೇಲ್ಸ್ನ ಇನ್ನೊಂದು ಲಾಗ್ದಾಗ ಹೇಳ್ತೀನಿ ಅಂತ. ಎಲ್ಲಿ ಫ್ಲಿಪ್ಕಾರ್ಟ್ದಾಗ ನನಗೆ ಎಷ್ಟು ಆಫರ್ದಾಗ ಸಿಕ್ತು, ಆಮೇಲೆ ಯಾವ ಥ್ರೆಡ್ಮಿಲ್ ನೀವು ಚೂಸ್ ಮಾಡಿ ತೊಗೋಬೇಕು, ಆಮೇಲೆ ಮನಿಗೆ ಎಕ್ಸಾಕ್ಟಾಗಿ ಸೂಟ್ ಆಗುವಂಥದ್ದು ಸೈಜ್ ಎಷ್ಟು ಇರ್ತೈತಿ, ಆಮೇಲೆ ಫೋಲ್ಡೇಬಲು ನಾನ್ ಫೋಲ್ಡೇಬಲು ಎಂಥ ತೊಗೋಬೇಕು ಅನ್ನೋದು ಎಲ್ಲ ನಿಮ್ಗೆ ಅದು ಇನ್ನೊಂದು ಸಪ್ರೇಟ್ ಲಾಗ್ದಾಗ ಹೇಳ್ತೀನಿ ಅಂತ. ಸೊ ಈಗ ಜಸ್ಟ್ ವಾಕ್ ಮಾಡೋಣ ಅಂತ ನಡೀರಿ. ಸೊ ಈ ಥ್ರೆಡ್ಮಿಲ್ ಹೆಂಗೆ ಸ್ಟಾರ್ಟ್ ಮಾಡೋದು ಅನ್ನೋದು ಹೇಳ್ತೀನಿ ನೋಡ್ರಿ. ಇಲ್ಲಿ ಕೆಳಗೆ ಇದು ಫೋಲ್ಡೇಬಲ್ ಥ್ರೆಡ್ಮಿಲ್ ಆ್ಯಕ್ಚುಲಿ. ಸೊ ಇಲ್ಲಿ ಕೆಳಗೆ ಒಂದು ಯೆಲ್ಲೋ ಕಲರ್ ನಿಮಗೆ ಬಟನ್ ಕಾಣಿಸೋದಿಲ್ಲ. ಸೊ ಈ ಬಟನಿಗೆ ಜಸ್ಟ್ ಕಾಲಿಲೆ ಹಿಂಗೆ ಟಚ್ ಮಾಡ್ತೀನಿ ಅಂತ. ಟಚ್ ಮಾಡಿದ್ಮೇಲೆ ನೋಡ್ರಿ ಆಟೋಮೆಟಿಕ್ ಇದು ಕೆಳಗೆ ಬಂದುಬಿಡ್ತೈತಿ. ಸೊ ಇದು ಫೋಲ್ಡೇಬಲ್ ಇರೋದ್ರಿಂದ ಇಲ್ಲಿ ಕೆಳಗೆ ಒಂದು ಸ್ಮಾಲ್ 2 ಇವು ಇರ್ತಾವೆ, ಸಸ್ಪೆನ್ಷನ್ ಟೈಪ್. ಸೊ ಬಟನ್ ಒತ್ತಿದ್ಮೇಲೆ ಸೀದಾ ಕೆಳಗೆ ಬರ್ತೈತಿ. ಕೆಳಗೆ ಬಂದಮೇಲೆ ಇದು ಮೇನ್ ಬಟನ್ ಆನ್ ಮಾಡ್ತೀನಿ. ಈಗ ಆನ್ ಮಾಡಿದ್ಮೇಲೆ ಇಲ್ಲೊಂದು ಮೋಟ್ರದೊಂದು ಬಟನ್ ಇರ್ತೈತಿ. ಈ ಮೋಟ್ರ್ ಬಟನ್ ನೀವು ಆನ್ ಮಾಡಿದ್ಮೇಲೆ ನೋಡ್ರಿ ಸೌಂಡ್ ಹೆಂಗೆ ಬಂತ. ಸೊ ಈಗ ಇದು ಸ್ಟಾರ್ಟ್ ಆಗೈತಿ. ಸೊ ನಾ ಈಗ ಬಟನ್ನ ಪ್ರೆಸ್ ಮಾಡಿ ಸ್ಟಾರ್ಟ್ ಮಾಡಿದ್ನಿ ಅಂತಂದ್ರೆ ಇಲ್ಲಿ ವಾಲ್ಯೂಮ್ ಅಪ್, ವಾಲ್ಯೂಮ್ ಬಟನ್, ವಾಲ್ಯೂಮ್ ಡೌನ್ ಬಟನ್, ಆಮೇಲೆ ಸ್ಪೀಡ್ ಹಚ್ ಮಾಡೋದು ನೋಡ್ರಿ 3, 6, 9 ಹಿಂಗೆಲ್ಲ ಸ್ಪೀಡ್ ಹಚ್ ಮಾಡೋದು ಇರ್ತೈತಿ. ಆಮೇಲೆ ಬಟನ್ಗಳೆಲ್ಲ ಇಲ್ಲಿ ಕೊಟ್ಟಾರು. ಸೊ ಈಗ ಸ್ಟಾರ್ಟ್ ಮಾಡ್ತೀನಿ ಅಂತ. ಸೊ ಎವ್ರಿ ಟೈಮ್ ನಾ ಇದನ್ನು ಡೈಲಿ ಥ್ರೆಡ್ಮಿಲ್ ಮೇಲೆ ವಾಕ್ ಮಾಡಬೇಕಾದ್ರೆ ಫಸ್ಟಿಗೆ ಸ್ಲೋ ಇಟ್ಟಿರ್ತೀನಿ ಸ್ಪೀಡ್. ಸೊ ಆಟೋಮೆಟಿಕ್ ಆಮೇಲೆ ನಾ ಏನು ಮಾಡ್ತೀನಿ ಅಂತ ಅದನ್ನು ಇನ್ಕ್ರೀಸ್ ಮಾಡ್ತೀನಿ. ಯಾಕಂದ್ರೆ ಸ್ಟಾರ್ಟಿಂಗಲ್ಲಿ ನೀವು ಸ್ಪೀಡ್ ಜಾಸ್ತಿ ಮಾಡಿದ್ರಿ ಅಂತಂದ್ರೆ ಸೊ ಒಮ್ಮೆ ನಿಮ್ಗೆ ಬಾಡಿಗೆ ಅಡ್ಜಸ್ಟ್ ಆಗಂಗಿಲ್ಲ. ಸೊ ಮೊದಲು ಸ್ಲೋ ವಾಕ್ ಸ್ಟಾರ್ಟ್ ಮಾಡಬೇಕು, ಆಮೇಲೆ ಫಾಸ್ಟ್ ವಾಕ್ ಸ್ಪೀಡ್ ಇನ್ಕ್ರೀಸ್ ಮಾಡಬೇಕು. ಸೊ ಈಗ ಸ್ಟಾರ್ಟಿಂಗ್ ಸ್ಲೋ ಇಟ್ಟೇನಂತ. ಸೊ ಮನುಷ್ಯಾಗ ಎಕ್ಸರ್ಸೈಸ್ ಎದಕ್ಕೆ ಇಂಪಾರ್ಟೆಂಟ್ ಅನ್ನೋದು ಹೇಳ್ತೀನಿ ಕೇಳ್ರಿ. ಸೊ ಈಗ ಯಂಗ್ ಏಜ್ ಇದ್ದಾಗ ಮಸ್ತ್ ಎಕ್ಸರ್ಸೈಸ್ ಮಾಡ್ಬೇಕು. ಇಲ್ಲಾಂದ್ರೆ ಏನಾಗ್ತೈತಿ, ವಯಸ್ಸಾದ ಮೇಲೆ ಬೆನ್ನು ನೋವು, ಕಾಲು ನೋವು ಆಟೋಮೆಟಿಕ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಡ್ತಾವೆ. ಸೊ ಈಗಿಂದ ಯಂಗ್ ಜನ್ರೇಷನ್ದವ್ರಂತೂ ಎಕ್ಸರ್ಸೈಸಿಗೆಲ್ಲ ನೋಡ್ಬೇಕು ನೀವೆಲ್ಲ, ಜಿಮ್ಮೆಲ್ಲ ಹೋಗಿ ಮಸ್ತ್ ಎಲ್ಲ ಭಾರಿ ಆ್ಯಕ್ಟಿವ್ ಇರ್ತಾರೆ. ಸೊ ಆವಾಗಿನ ಕಾಲದ ಮಂದಿ ಏನಿತ್ತು, ಮಸ್ತ್ ಹೊಲದಾಗ ಆಮೇಲೆ ತೋಟದೊಳಗೆಲ್ಲ ಕೆಲಸ ಮಾಡ್ತಿದ್ರು. ಸೊ ಹೀಗಾಗಿ ಅವ್ರಿಗೇನು ಎಕ್ಸರ್ಸೈಸ್ ಅನ್ನೋದು ಜರೂರತನೇ ಇರಲಿಲ್ಲ. ಆಮೇಲೆ ರೈತರು ಹೆಂಗಂದ್ರೆ ಅವ್ರ ಶ್ರಮಪಟ್ಟು ಬೆಳೆಯೋ ಬೆಳಿಗ್ಗೆ ವರ್ಕೌಟ್ ಮಾಡ್ತಾರೆ. ಹೊಲ್ದಾಗ ಹೋಗಿ ತೋಟದಾಗೆಲ್ಲ ಹೋಗಿ ಬೆಳೆ ಎಲ್ಲ ಬೆಳಿಬೇಕಾದ್ರೆ ವರ್ಕೌಟ್ ಮಾಡ್ತಾರೆ. ಸಿಟಿ ಒಳಗೆ ಮಂದಿ ತಿಂದಿದ್ದು ಮೈ ಕರ್ಸೋ ಸಲುವಾಗಿ ಜಿಮ್ಮಿಗೆ ಹೋಗಿ ವರ್ಕೌಟ್ ಮಾಡ್ತಾರೆ. ಇದು ಡಿಫ್ರೆನ್ಸ್. ಸೊ ನೀವು ಎಷ್ಟು ತಿಂತಿರಲ್ಲ ಅಷ್ಟು ಎಕ್ಸರ್ಸೈಸ್ ಒಂದು ಮಾಡೋದಿರ್ತೈತಿ. ಇಲ್ಲಿಲ್ಲ ಅಂದ್ರೆ ಮನುಷ್ಯ ಅಂದ ಬಾಡಿ ಭಾಳ ವೀಕ್ ಹಾಕೋಂತ ಹೋಗ್ತೈತಿ. ಏಜ್ನ ಆಗಿರಂಗಿಲ್ಲ, ಆವಾಗ ನಿಮ್ಮದು ಬಾಡಿ ಎಲ್ಲ ವೀಕ್ ಹಾಕೋತ ಹೋಗ್ತೈತಿ. ನಾ ಇದು ತೊಗೊಳಕ್ಕಿಂತ ಮುಂಚೆ, ಥ್ರೆಡ್ಮಿಲ್ ತೊಗೊಳಕ್ಕಿಂತ ಮುಂಚೆ ಫ್ಲಿಪ್ಕಾರ್ಟ್ ಮತ್ತು ಅಮೆಝಾನ್ದಾಗ ಎಲ್ಲ ಕಂಪೇರ್ ಮಾಡಿದ್ದೆ. ಫುಲ್ ಒಂದು ವಾರೆಲ್ಲ ಇದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಫ್ಲಿಪ್ಕಾರ್ಟ್ದಾಗ ಬೈ ಮಾಡಿದ್ನಿ. ಇದ್ರದ್ದು ಕಂಪ್ಲೀಟ್ ವಿಡಿಯೋನ ಇನ್ನೊಂದು ಸಲ ತೋರಿಸ್ತೀನಿ ಅಂತ ನಿಮ್ಗೆ ಬೇರೆ ಲಾಗ್ದಾಗ. ಸ್ಪೀಡ್ ಜಾಸ್ತಿ ಮಾಡ್ತೀನಿ.
ಮಸ್ತ್ 20 ಮಿನಿಟ್ಸ್ ಫಾಸ್ಟ್ ವಾಕಿಂಗ್ ಮತ್ತು ರನ್ನಿಂಗ್ ವರ್ಕೌಟ್ ಆಯ್ತು. 20 ನಿಮಿಷ ಮಸ್ತ್ ಫಾಸ್ಟ್ ವಾಕಿಂಗ್ ಮತ್ತು ಲಾಸ್ಟಿಗೆ ಒಂದು 5 ಮಿನಿಟ್ಸ್ ರನ್ನಿಂಗ್ ಮಾಡಿದ್ದಕ್ಕೆ ಫುಲ್ ಸ್ವೆಟ್ ಹೆಂಗೆ ಆಗೈತಿ. ಸೊ ಮಾರ್ನಿಂಗ್ ಬೆಸ್ಟ್ ಟೈಮ್ ಎಕ್ಸಸೈಸ್ ಮಾಡೋಕೆ. ಸೊ ಇದನ್ನು ತ್ರೆಡ್ಮಿಲ್ ಏನೂ ಇಲ್ಲ. ಈಗ ಫಸ್ಟಿಗೆ ಇದು ಮೇನ್ ಮೋಟ್ರ್ ಬಟನ್ ಇಲ್ಲಿ ಇದು ಆಫ್ ಮಾಡ್ಬೇಕು, ಅವಾಗ ಇದು ಡಿಸ್ಪ್ಲೇ ಆಫ್ ಆಗ್ತೈತಿ. ಆಮೇಲೆ ಇದೇನೈತಲ್ಲ ಜಸ್ಟ್ ಇದನ್ನು ಕೆಳಗಿಂದ ಇದನ್ನು ಹೆಂಗೆ ಮ್ಯಾಲೆ ಎತ್ತಿ ಹಿಂಗೆ ಇಲ್ಲಿ ಇಟ್ರೆ ಆಟೋಮೆಟಿಕ್ ಅದು ಲಾಕ್ ಆಗಿಬಿಡ್ತೈತಿ. ಅದೇನು ಕೆಳಗೆ ಬೀಳಂಗಿಲ್ಲ, ಯಾಕಂದ್ರೆ ಅಲ್ಲಿ ಒಂದು ಸ್ಮಾಲ್ ಸಸ್ಪೆನ್ಷನ್ ಐತಿ. ಸೊ ಈಗ ಲಾಕ್ ಆಗ್ತಿದೆ. ಆಮೇಲೆ ಮೇನ್ ಬಟನ್ನ ಆಫ್ ಮಾಡಿದ್ರೆ ಸೀದಾ ಅದ್ರ ಕರೆಕ್ಟ್ ಹೆಂಗೆ ಸ್ಟಾರ್ಟಿಂಗ್ ಪೊಸಿಷನ್ ಇತ್ತಲ್ಲ ಹಂಗೆ ನಿಂದಿರ್ತೈತಿ. ಸೊ ಮಸ್ತಿಗೆ ಸ್ನಾನ ಅದು ಎಲ್ಲ ಆಯ್ತು. ಸೊ ಇನ್ನೇನು ದೇವ್ರ ಪೂಜೆ ಮಾಡೋದ, ದೀಪ ಹಚ್ಚಿ ಉದ್ದಿನ ಕಡ್ಡಿ ಅದು ಬೆಳಗ್ಗೆ ಇವತ್ತಿನ ಬ್ರೇಕ್ಫಾಸ್ಟ್ ಆಮೇಲೆ ಲಂಚಿಗೆ ಏನು ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಎಲ್ಲ ಡಿಸೈಡ್ ಮಾಡೋಣ ಅಂತ ಲೆಟ್ ಸ್ಟಾರ್ಟ್. ಮಸ್ತ್ ದೀಪ ಹಚ್ಚಿ ಉದ್ದಿನ ಕಡ್ಡಿ ಬೆಳಗ್ಗೆ ಪೂಜೆ ಮಾಡೀನಿ. ಸೊ ನಿಮ್ಮ ಮನೆ ಒಳಗೆ ನೀವು ಯಾರು ಡೈಲಿ ಹಿಂಗೆ ದೇವ್ರದ್ದು ಪೂಜೆ ಮಾಡ್ತೀರಿ ಅನ್ನೋದು ಕಮೆಂಟ್ ಸೆಕ್ಷನ್ದಾಗ ಹೇಳ್ರಿ ನೋಡೋಣಂತ. ಸೊ ಎಕ್ಸಸೈಸು ಆಯಿತು, ಎಲ್ಲ ದೇವ್ರ ಪೂಜೆನೂ ಮಾಡಿದೆ. ಸೊ ಈ ದೇವ್ರ ಪೂಜೆ ಮಾಡ್ಬೇಕಾದ್ರೆ ನನಗೊಂದು ಥಾಟ್ ಅಂದರೆ ಒಂದು ಸ್ವಲ್ಪ ಮಾತುಗಳು ನೆನಪಾಗ್ಬಿಟ್ಟು. ಸೊ ಎವ್ರಿ ಟೈಮ್ ನಾ ಇಲ್ಲಿ ಬೆಂಗಳೂರಿಂದ ಊರಿಗೆ ಹೋದಾಗ ಅಥವಾ ಈಗ ಕಾಲೇಜ್ ಡೇಸ್ದಾಗ ಇದ್ದಾಗೂ ಯಾವಾಗಾರ ಹಿಂಗೆ ಊರಿಗೆ ಹೋದಾಗ ಸೊ ಮನ್ಯಾಗ ನನಗೆ ಯಾವಾಗಲೂ ದೇವ್ರ ಪೂಜೆ ಮಾಡಕ್ಕೆ ಹೇಳ್ತಿದ್ರು. ಸೊ ನಮ್ಮ ತಂಗಿ ಆಕಿನೂ ಸೂಟಿಗದು ಹಿಂಗೆ ಬರ್ತಿದ್ಲಲ್ಲ, ಸೊ ಕಾಲೇಜ್ ಸೂಟಿ ಇದ್ದಾಗ ಸೊ ಆಕಿಗೆ ಆರಾಮಾಗಿ ಮಕ್ಕಳಾಗಿ ಬಿಡವ್ರೆ. ಸೊ ನನಗೆ ಒಟ್ಟು ದೇವ್ರ ಪೂಜೆ ಮಾಡಿ ನೀ ದೇವ್ರದು ಒಟ್ಟು ನಮ್ಮಂಗೆ ಇಲ್ಲ ಅಂಥೇಳಿ ಸೊ ನನಗೆ ಬರೀ ದೇವ್ರ ಪೂಜೆ ಮಾಡೋಕ್ಕೆಲ್ಲ ಹಚ್ತಿದ್ರು. ಸೊ ಬೆಳಿಗ್ಗೆ ನಾ ಲೇಟಾಗಿ ಹೇಳ್ಬೇಕಂತ ನಂದು ಇರ್ತಿತ್ತು. ಅವ್ರು ನನಗೆ ಅಗದಿ ಜಲ್ದಿ ಬೆಳಿಗ್ಗೆ ಎಬ್ಬಿಸಿ ಮೊಬೈಲ್ ಜಳಕ ಮಾಡು, ಆಮೇಲೆ ದೇವ್ರ ಪೂಜೆ ಮಾಡು, ಆಮೇಲೆ ಮುಂದಿನ ನೀನು ಏನು ಮಾಡ್ತಿ ಮಾಡ್ಕೊಂತ ಅಂದ್ಬಿಡ್ತಿದ್ರು ನನಗೆ. ಸೊ ನಾ ಅದಕ್ಕೆ ಆಮೇಲೆ ಇನ್ನೊಂದು ಜಳಕ ಮಾಡಿ ದೇವ್ರ ಪೂಜೆ ಮಾಡ್ಬೇಕಾರೆ ನಮ್ಮ ಮಮ್ಮಿಯವ್ರು ಬಂದು ನನಗೆ ಹಿಂದೆ ಇರ್ತಿದ್ರು. ಇವ ಎಲ್ಲ ಕರೆಕ್ಟ್ ದೇವ್ರದ್ದು ಫೋಟೋ ತೊಳ್ಯಾಕತ್ತಾನೋ ಇಲ್ಲೋ, ಎಲ್ಲ ದೇವ್ರಿಗೂ ಕರೆಕ್ಟಾಗಿ ಕುಂಕುಮ ಮತ್ತು ಅರಿಶಿನ ಹಚ್ಚಾಕ್ತಾನೋ ಇಲ್ಲೋ, ಯಾವುದರೇ ಒಂದು ಮಿಸ್ ಆಗಿತ್ತಂದ್ರೂ ಹಿಂದೆ ನಿಂತ ನಮ್ಮ ಮಮ್ಮಿಯವ್ರು ಅಬ್ಸರ್ವ್ ಮಾಡ್ತಿದ್ರು. ಆ ದೇವ್ರ ಫೋಟೋಗೆ ನೀ ಕುಂಕುಮ ಹಚ್ಚಿಲ್ಲ ನೋಡು, ಅದು ಆ ದೇವ್ರಿಗೆ ನೀ ಅರಿಶಿನ ಹಚ್ಚಿಲ್ಲ ನೋಡು, ಅದನ್ನ ಕರೆಕ್ಟಾಗಿ ತೊಳೆದಿಲ್ಲ ನೋಡಿ. ನನಗವ್ರೆ ಹಿಂಗೆ ಇರಿಟೇಷನ್ ಆಗ್ತಿತ್ತಲ್ಲ ಅವಾಗಿನ ಟೈಮ್ದಾಗ. ಸೊ ಏನೋ ಗೊತ್ತಿಲ್ಲ, ಈಗ ಬರ್ಬರ್ತಾ ಸ್ವಲ್ಪ ಎಲ್ಲ ದೇವ್ರು ಅದೇನ್ರೆಲ್ಲ ನಾನು ಜಾಸ್ತಿ ಮಾಡಾಕತ್ತೀನಿ. ಸೊ ಅದೇನೋ ಅಂತಾರಲ್ಲ ಲೈಫ್ದಾಗ ಒಂದು ಕರೆಕ್ಟ್ ಪಾರ್ಟ್ನರ್ ಸಿಕ್ಕ ಮೇಲೆ ಅದೆಲ್ಲ ಆಟೋಮೆಟಿಕ್ ಮಾಡಕ್ಕೆ ಹಸ್ತೈತಿ. ಸೊ ಇದೇ ಥರದ ನಿಮ್ಮ ಲೈಫ್ದಾಗ ಯಾರ್ಯಾರಿಗಾಗೈತೆ ಅನ್ನೋದು ನೀವು ಹೇಳ್ರಿ. ಆಮೇಲೆ ಯಾರ್ಯಾರ ಮನೆ ಒಳಗೆ ನಿಮ್ಮ ಮಮ್ಮೀರ ದೇವ್ರ ಪೂಜೆ ಮಾಡ್ಬೇಕಾರೆ ನಿಮ್ಗೆ ಹಿಂದೆ ಬಂದು ನಿಂದಿರ್ತಾರೆ ಕಮೆಂಟ್ ಸೆಕ್ಷನ್ದಾಗ, ನೀವು ಕಮೆಂಟ್ದಾಗ ಹೇಳ್ರಿ. ಸೊ ಈಗ ನಾಷ್ಟಾ ನಾ ಏನು ಮಾಡಂಗಿಲ್ಲ, ಡೈಲಿ ನಂದು ಡೈರೆಕ್ಟ್ ಊಟನೇ ಇರ್ತೈತಿ ಮಧ್ಯಾಹ್ನ. ಸೊ ರೋಶ್ನಿ ಅಂತೂ ಆಫೀಸಿಗೆ ಹೋಗ್ಯಾಳ ಮುಂಜಾನೆ. ಸೊ ನಾ ಈಗ ಲಂಚಿಗೆ ಏನು ಪ್ರಿಪೇರ್ ಮಾಡಬೇಕು ಅನ್ನೋದು ತಲೆ ಒಳಗೆ ವಿಚಾರ ಮಾಡತ್ತಿದ್ದೆ. ಸೊ ಮಸ್ತ್ ನಂದು ಫೇವ್ರೇಟ್ ಬೆಂಡೆಕಾಯಿ ಪಲ್ಯ. ನನಗೆ ಅಗದಿ ಭಾಳ ಅಂದ್ರೆ ಭಾಳ ಲೈಕ್ ಚೌಳಿಕಾಯಿ ಆಮೇಲೆ ಬೆಂಡೆಕಾಯಿ ಭಾಳ ಅಂದ್ರೆ ಭಾಳ ನನ್ನ ಫೇವ್ರೇಟ್. ಸೊ ಹಿಂಗಾಗಿ ಬೆಂಡೆಕಾಯಿ ಪಲ್ಯ ಮಾಡ್ಬೇಕಂತ ಡಿಸೈಡ್ ಮಾಡೀನಿ. ಆಮೇಲೆ ಅದಾದಮೇಲೆ ಒಂದು ಪಾರ್ಸಲ್ ಬಂದೈತಿ. ಇದು ಒಂದು ಪರ್ಫ್ಯೂಮ್, ಕೊಲಾಬಿಗೆ ಪರ್ಫ್ಯೂಮ್ ಕಳಿಸ್ತೀವಿ, ನಿಮಗೆ ರಿವ್ಯೂ ಕೊಡ್ರಿ ಅಂಥೇಳಿ ಒಂದು ಪರ್ಫ್ಯೂಮದ್ದು ಬ್ರ್ಯಾಂಡ್ದವ್ರು ಒಂದು ಪರ್ಫ್ಯೂಮ್ ಕಳಿಸ್ಯಾರು. ಇದ್ರದ್ದು ಒಂದು ಆಮೇಲೆ ಇನ್ಸ್ಟಾಗ್ರಾಮದ್ದು ಒಂದು ವಿಡಿಯೋ ಮಾಡಿ ಹಾಕಬೇಕಾಗೈತಿ. ಸೊ ಇದು ಆಮೇಲೆ ಸಂಜೆಗೆ ಟೈಮ್ ಸಿಕ್ಕಾಗಿ ಮಾಡ್ತೀನಂತ. ಸೊ ಮಸ್ತ್ ಅದ ಪರ್ಫ್ಯೂಮ. ಇದನ್ನು ಇನ್ಸ್ಟಾಗ್ರಾಮ್ದಾಗ ರೀಲ್ಸ್ ಮಾಡಿ ಹಾಕಿರ್ತೀನಂತ, ಅಲ್ಲಿ ಹೋಗಿ ಚೆಕ್ಔಟ್ ಮಾಡಿರಿ. ಸೊ ಇನ್ನೇನು ಲಂಚ್ ಪ್ರಿಪೇರ್ ಮಾಡೋಣಂತ, ಲೆಟ್ಸ್ ಸ್ಟಾರ್ಟ್. ರೋಶ್ನಿ ಬೆಳಿಗ್ಗೆ ಡೈಲಿ ಎದ್ದ ಮೇಲೆ ಸಲಾಡ್ಸ್ ಎಲ್ಲ ಕಟ್ ಮಾಡಿ ಮಸ್ತ್ ಇಟ್ಟಿರ್ತಾಳು ಫ್ರಿಜ್ ಒಳಗೆ. ಸೊ ಬ್ರೇಕ್ಫಾಸ್ಟಿಗೆ ನಾ ಡೈಲಿ ಅದನ್ನ ತಿಂತೀನಿ. ಆಮೇಲೆ ಆಕಿಗೆ ಸ್ವಲ್ಪ ರೀಸೆಂಟಾಗಿ ಹಿಮೋಗ್ಲೋಬಿನ್ ಕಡಿಮೆ ಆಗಿತ್ತು. ಸೊ ಹೀಗಾಗಿ ದಾಳಂಬ್ರಿ ಹಣ್ಣು ಈಗ ಡೈಲಿ ತಿನ್ನಕತ್ತಾಳು. ಆಲ್ಮೋಸ್ಟ್ ಒಂದು 1 ಮಂತ್ ಆಯ್ತು. ಸೊ ಸಲಾಡ್ಸ್ ಒಳಗೆ ಏನೇನು ಹಾಕಿರ್ತಾಳೆ ತೋರಿಸ್ತೀನಿ ನೋಡ್ರಿ ಈಗ. ಸೊ ಇದು ನೋಡ್ರಿ ಸಲಾಡ್ಸ್ ಡೈಲಿ ಮುಂಜಾನೆ ಆದಮೇಲೆ ರೋಶ್ನಿ ಈ ಥರ ಎಲ್ಲ ಕಟ್ ಮಾಡಿ ಇಟ್ಟು ಹೋಗಿರ್ತಾಳು ಫ್ರಿಜ್ ಒಳಗೆ. ಸೊ ಆಕಿನೂ ಈ ಥರದ ಒಂದು ಡಬ್ಬಿ ತೊಗೊಂಡು ಹೋಗಿರ್ತಾಳು. ಸೊ ಇದ್ರೊಳಗೆ ದಾಳಂಬ್ರಿ ಹಣ್ಣು, ಆಮೇಲೆ ಕುದಿಸಿದ್ದು ಶೇಂಗಾ, ಆಮೇಲೆ ಇವು ಹೆಸರು ಕಾಳು, ಆಮೇಲೆ ಏನೇನೋ ಒಟ್ಟು ಒಂದು 3-4 ಥರದ ಕಾಳೆಲ್ಲ ಕುದಿಸಿರ್ತಾಳು. ಆಮೇಲೆ ಸೌತೆಕಾಯಿ, ಕ್ಯಾರೆಟು ಇವನ್ನೆಲ್ಲ ಮಿಕ್ಸ್ ಮಾಡಿ ಮಸ್ತ್ ರೆಡಿ ಮಾಡಿ ಇಟ್ಟಿರ್ತಾಳು. ಸೊ ಹಿಮೋಗ್ಲೋಬಿನ್ ಕಡಿಮೆ ಇದ್ದವ್ರು ದಾಳಂಬ್ರಿ ಹಣ್ಣೇನೋ ಜಾಸ್ತಿ ತಿನ್ಬೇಕಂತ. ಸೊ ಹೀಗಾಗಿ ಡೈಲಿ ಎದ್ದ ಮೇಲೆ ಈ ಥರದೊಂದು ಫುಲ್ ಡಬ್ಬಿ ಕಟ್ಕೊಂಡು ಬ್ರೇಕ್ಫಾಸ್ಟಿಗೆ ಅದನ್ನು ತಿಂದು ಆಮೇಲೆ ಊಟ ಅಂತೂ ಅವ್ರ ಆಫೀಸ್ದಾಗ ಇದ್ದಿರ್ತೈತಿ. ಸೊ ನನಗಂತೂ ಡೈಲಿ ಬ್ರೇಕ್ಫಾಸ್ಟಿಗೆ ಇದಾಗೈತಿ. ಆಲ್ಮೋಸ್ಟ್ ಒಂದು 2 ಮಂತ್ಸ್ ಬಂತು. ಸೊ ನಡ್ರಿ ಇದನ್ನು ತಿಂದು ಮಸ್ತ್ ಬೆಂಡೆಕಾಯಿ ಪಲ್ಯ ಮಾಡೋಣಂತ.
ವೆಜಿಟೇಬಲ್ಸ್ ಸ್ವಲ್ಪ ಎಲ್ಲ ಖಾಲಿಯಾಗಿದ್ದು, ಸೊ ಹಿಂಗಾಗಿ ಬ್ಲಿಂಕಿಟ್ದಾಗ ಆರ್ಡರ್ ಮಾಡಿದೆ. ಅಂದ್ರೆ ಬೆಂಡೆಕಾಯಿ ಪ್ಲ್ಯಾನ್ ಮಾಡ್ಬೇಕಂತ ಹೇಳಿ ಪ್ಲ್ಯಾನ್ ಆಗಿತ್ತಲ್ಲ. ಸೊ ಬೆಂಡೆಕಾಯಿ ಇರಲಿಲ್ಲ, ಆಮೇಲೆ ಬೀನ್ಸೂ ಇರಲಿಲ್ಲ, ಆಮೇಲೆ ಪನ್ನೀರ್ ಬೇಕಾಗಿತ್ತು. ಸೊ ಎಲ್ಲ ಬ್ಲಿಂಕಿಟ್ದಾಗ ಆರ್ಡರ್ ಮಾಡೀನಿ. ಇನ್ನೊಂದು 2-3 ಮಿನಿಟ್ಸ್ದಾಗ ಬರ್ತೈತಿ. ಅದಾದಮೇಲೆ ಕುಕಿಂಗ್ ಸ್ಟಾರ್ಟ್ ಮಾಡೋಣಂತ. ಸೊ ಬ್ಲಿಂಕಿಟ್ದವ್ರು ಬಂದಾರು, ಪಾರ್ಸಲ್ ತೊಗೊಂಡು ಬರೋಣಂತ. ಥ್ಯಾಂಕ್ಸ್. ಇವ ರೋಸ್ ದೇವ್ರ ಪೂಜೆಗೆ ಬೇಕಾಗ್ತಾವ ಅಂತ ಹೇಳಿ. ಆಮೇಲೆ ಇದು ಬೀನ್ಸ್, ಆಮೇಲೆ ಇದು ಪಾಲಕ್ ಪಲ್ಯ ತರ್ಸೀನಿ. ಪಾಲಕ್ಕು, ನೆಕ್ಸ್ಟ್ ವಾವ್ ಮೆಂತಿ ಪಲ್ಯ ನೋಡ್ರಿ, ಮೆಂತಿ ಪಲ್ಯ. ನೆಕ್ಸ್ಟ್ ಬೆಂಡೆಕಾಯಿ, ಇದು ಮೊಸರು, ಮತ್ತಿನ್ನೇನೈತಿ, ಓಕೆ ಪನ್ನೀರ್. ಇದಾದ್ಮೇಲೆ ನೆಕ್ಸ್ಟ್ ಇದು ನನಗೆ ಕೊಕೊನಟ್ ಪೌಡರ್ ಬೇಕಾಗಿತ್ತು. ಸೊ ಈಗ ನಮ್ಮೂರ ಕಡೆ ಎಲ್ಲ ತೆಂಗಿನಕಾಯಿ ಎಲ್ಲ ಹೆರಕ್ಲ ಮಾಡಿ ಪೌಡರ್ ಮಾಡ್ತಾರೆ, ಬಟ್ ನಾ ಇದನ್ನು ರೆಡಿಮೇಡ್ ತರಿಸಿಬಿಟ್ಟೇನಿ. ಸೊ ಕೊಕೊನಟ್ ಪೌಡರ್ ಇದೆ. ಫೈನಲಿ ಬೆಂಡೆಕಾಯಿ ಬಂದಾವು, ಲಿಕ್ವಿಡ್ದಾಗ ತರಿಸಿದ್ದು. ಸೊ ಬಾಯ್ಸಿಗೆ ಎಲ್ಲರಿಗೂ ನಾವು ಒಂದು ಟ್ರಿಕ್ ಹೇಳ್ತೀನಿ. ಏನೋ ನೀವು ಕಟ್ ಮಾಡಬೇಕಾದ್ರೆ ಬೀನ್ಸ್ ಅಥವಾ ಬೆಂಡೆಕಾಯಿ ಇಂಥವೆಲ್ಲ ಕಟ್ ಮಾಡಬೇಕಾಗಿತ್ತಂದ್ರೆ ಆಲ್ಮೋಸ್ಟ್ ನಿಮಗೂ ಎಲ್ಲ ಗೊತ್ತಿರ್ತೈತಿ, ಒಂದೊಂದೊಂದೊಂದು ಕಟ್ ಮಾಡೋ ಬದಲಿ ಸೊ ಹಿಂಗೆ ಒಂದು 4-5 ಬೆಂಡೆಕಾಯಿ ಅಥವಾ ಬೀನ್ಸ್ ಹಿಂಗೆ ಇಟ್ಕೊಂಡು ಕಟ್ ಮಾಡಿದ್ರೆ ಅಗ್ರಿ ಫಾಸ್ಟಾಗಿ ಕೆಲಸ ಆಗ್ತೈತಿ. ಸೊ ಈಗ ನಮ್ಮ ಕಡೆ ಸಿಗೋದು ತರಕಾರಿಗಳು ಅಂದ್ರೆ ನಮ್ಮ ಕಡೆ ಏನು ನೀವು ಪಲ್ಯ ನಾವು ಕಡೆ ಒಂದೊಂದು ಸೈಡ್ ಕಾಯಿಪಲ್ಯ ಅಂತೀವಿ, ಒಂದೊಂದು ಸೈಡ್ ತರಕಾರಿ ಅಂತಾರೋ, ಒಂದೊಂದು ಸೈಡ್ ಏನೇನೋ ಒಂದೊಂದೊಂದೊಂದು ಬೇರೆ ಬೇರೆ ವರ್ಡ್ಸ್ ಅದಾವೆ ಆ್ಯಕ್ಚುಲಿ ತರಕಾರಿಗಳಿಗೆ. ಸೊ ನಮ್ಮ ಸೈಡ್ ಅಂತೂ ನಾವು ಕಾಯಿಪಲ್ಯ ಅಂತ ಕರಿತೀವಿ. ಸೊ ನಮ್ಮ ಕಡೆ ಸಿಗುವಂಥ ಇವು ಕಾಯಿಪಲ್ಯಗಳು, ಆಮೇಲೆ ಬೆಂಗಳೂರು ಸೈಡ್ ಈ ಕಡೆ ಸಿಗುವಂಥ ತರಕಾರಿಗಳಿಗೆ ಒಂದು ಸ್ವಲ್ಪ ಏನೋ ಡಿಫ್ರೆನ್ಸ್ ಇದ್ದಂಗೆ ಅಂತ ನನಗೆ ಅನ್ನಿಸ್ತದೆ. ಅಂದರೆ ನಮ್ಮ ಕಡೆ ಎಲ್ಲ ಜವಾರಿ ಸಿಗ್ತಾವೆ. ಸೊ ಟೇಸ್ಟ್ ಮಾತ್ರ ಅಗದಿ ಅನಾಹುತ ಇರ್ತಾವೆ, ನೆಕ್ಸ್ಟ್ ಲೆವೆಲ್. ಈ ಕಡೆ ಎಲ್ಲ ಸ್ವಲ್ಪ ಹೈಬ್ರಿಡ್. ಆಮೇಲೆ ನಾ ಊರಿಗೆ ಹೋದಾಗ, ಬೆಂಗಳೂರಿಂದ ನಮ್ಮ ಊರಿಗೆ ಹೋದಾಗ ಎವ್ರಿ ಟೈಮ್ ಸೌತೆಕಾಯಿ, ಆಮೇಲೆ ಗಜ್ರಿ, ಆಮೇಲೆ ಬೀನ್ಸ್, ಬೆಂಡೆಕಾಯಿ, ಚೌಳಿಕಾಯಿ ಎಲ್ಲನೂ ನಮ್ಮ ಪಪ್ಪಾರ ಮಾರ್ಕೆಟ್ದಾಗ ಹೋಗಿ ಮಸ್ತ್ ಎಲ್ಲ ಹೋಲ್ಸೇಲ್ದಾಗ ತೊಗೊಂಬಂದುಬಿಟ್ಟಿರ್ತಾರೆ. ಸೊ ಹೀಗಾಗಿ ನಾ ಎವ್ರಿ ಟೈಮ್ ಊರಿಗೆ ಹೋಗಿ ಬರ್ಬೇಕಾರೆ ಕಾರ್ದ ಡಿಕ್ಕಿ ಫುಲ್ ತುಂಬೇ ಬಿಟ್ಟಿರ್ತೈತಿ. ನಾವು ಊರಿಗೆ ಹೋದಾಗ ಅಕ್ಕಿ, ಆಮೇಲೆ ಜೋಳ, ಗೋಧಿ ಎಲ್ಲ ಊರಿನಿಂದ ತೊಗೊಂಬಂದುಬಿಟ್ಟಿರ್ತೀವಿ. ಯಾಕಂದ್ರೆ ನಮಗೆ ಸ್ವಲ್ಪ ಮೊದಲಿಂದನೂ ಆ ಕಡೆದು ಎಲ್ಲ ಫುಡ್ ತಿಂದು ಭಾಳ ರೂಢ ಅಲ್ಲ. ಸೊ ಹೀಗಾಗಿ ಜೋಳ ಆಮೇಲೆ ಗೋಧಿ ಇಲ್ಲಿ ಯಾವುದು ಕರೆಕ್ಟ್ ತೊಗೊಳ್ಳೋದು ಅನ್ನೋದು ನಮ್ಗೆ ಗೊತ್ತಾಗಂಗಿಲ್ಲ. ಸೊ ನಮ್ಮ ಪಪ್ಪಾರ ನಮ್ಮ ಮಮ್ಮಿರ ಅಲ್ಲಿ ಮಾರ್ಕೆಟಿಗೆ ಹೋಗಿ ಆಲ್ರೆಡಿ ತೊಗೊಂಬಂದು ಇಟ್ಟಿರ್ತಾರೋ. ಸೊ ಬರ್ಬೇಕಾರೆ ಕಾರ್ದಾಗ ಎಲ್ಲ ಮಸ್ತ್ ಹಾಕೊಂಬಂದುಬಿಟ್ಟಿರ್ತೀವಿ. ಸೊ ಯಾರ್ಯಾರು ನೀವು ಉತ್ತರ ಕರ್ನಾಟಕದಾಗ ಇರ್ತಿರಲ್ಲ, ಆ ಕಡೆ ಬೆಳಗಾವಿ, ಹುಬ್ಬಳ್ಳಿ ಸೈಡ್, ಆಮೇಲೆ ಬೀದರ್, ಗುಲ್ಬರ್ಗ ಆ ಕಡೆ ಮಂದಿ ಎಲ್ಲ ಆಲ್ಮೋಸ್ಟ್ ಹಿಂಗೆ ಮಾಡೋದು. ಊರಿಗೆ ಹೋಗಿರ್ತಾರೆ, ಊರಿಂದನೇ ಎಲ್ಲ ತೊಗೊಂಬಂದ್ಬಿಡ್ತಾರೆ. ಆಮೇಲೆ ಊರಿಂದ ಬರ್ಬೇಕಾರೆ ಪೇರೆಂಟ್ಸ್ ನೋಡ್ರಿ ಎಷ್ಟು ಚಂದ ಎಲ್ಲ ಪ್ಯಾಕ್ ಮಾಡಿ ರೆಡಿ ಮಾಡಿ ಕೊಡ್ತಾರೆ ಹೇಳ್ತೀನಿ. ಸೊ ಭಾಳ ಲಕ್ಕಿ ಅದೇವಂತ ಅನ್ಕೋಬೇಕು ನಾವು. ಯಾಕಂದ್ರೆ ಅವರಿಗೆ ನಾವು ಇಲ್ಲೆಲ್ಲ ಜಾಬ್ ಮಾಡೋಕ್ಕಿಲ್ಲೆಲ್ಲ ಬೆಂಗಳೂರಿಗೆ ಬಂದಿರ್ತೀವಿ, ಬಟ್ ಅವ್ರದ್ದೆಲ್ಲ ಚಿಂತೆ ಎಲ್ಲ ಈ ಕಡೆ ಇರ್ತೈತಿ, ನಮಗೆ ಚಿಂತೆ ಎಲ್ಲ ಆ ಕಡೆ ಇರ್ತೈತಿ. ಸೊ ನನಗಂತೂ ಈ ಊರಿಗೆ ಹೋದ್ನಂದ್ರೆ ಒಮ್ಮೆ ಒಂದು 10 ದಿನ ಹೋಗ್ಬಿಟ್ಟಿರ್ತೀನಿ ನಾನು. ಸೊ ರೋಶ್ನಿಗೆ ಅಷ್ಟು ಜಾಸ್ತಿ ಲೀವ್ ಸಿಗಂಗಿಲ್ಲ. ನಾ ಹೋದ್ರೆ ಒಮ್ಮೆ ಒಂದೊಂದು ಸಲ 10 ದಿನ ಹೋಗಿರ್ತೀನಿ, ಒಂದೊಂದು ಸಲ 15 ದಿನ ಹೋಗಿರ್ತೀನಿ. ಅಂದ್ರೆ ನಾನು ವರ್ಕ್ ಫ್ರಮ್ ಹೋಮ್ ಇರ್ತೈತಿ, ರೋಶ್ನಿ ಆಫೀಸಿಗೆ ಡೈಲಿ ಹೋಗ್ಬೇಕು. ಸೊ ಹೀಗಾಗಿ ನಾವು ಊರಿಗೆ ಹೋದ್ರೆ ನನಗೆ ಇಲ್ಲಿ ಹೊಳ್ಳಿ ಬರೋಕೆ ಮನಸ್ಸೇ ಬರೋಂಗಿಲ್ಲ. ಸೊ ಹೀಗಾಗಿ ಯಾವಾಗರೆ ಇಂಥ ದೊಡ್ಡ ದೊಡ್ಡ ಹಬ್ಬಗಳು ಬಂದಾಗ, ಆಮೇಲೆ ಯಾವಾಗ ನನ್ನ ತಲೆ ಒಳಗೆ ಬರ್ತೈತಿ ನಾನು ಊರಿಗೆ ಹೋಗ್ಬೇಕಂತ ಅನಿಸ್ತಿದ್ಲ, ಸೀದಾ ಕಾರ್ ತೊಗೊಂಡು ಬೆಳಿಗ್ಗೆ 4 ಗಂಟೆಗೆ ಅಂದ್ರೆ ರೆಡಿನ ನಾವು ಹೋಗಕ್ಕೆ. ನನಗೆ ಕಾರ್ ಡ್ರೈವ್ ಮಾಡ್ಕೊಂಡು ಊರಿಗೆ ಹೋಗೋದಂದ್ರೆ ಭಾಳ ಲೈಕ್ ಆಕೈತಿ. ಸೊ ಹೀಗಾಗಿ ಎವ್ರಿ ಟೈಮ್ ನಾವು ಊರಿಗೆ ಹೋಗ್ಬೇಕಾಗೈತೆ ಅಂತಂದ್ರೆ ಹಬ್ಬಗಳಿಗೆ ಎಸ್ಪೆಷಲಿ ಹಿಂಗೇನಾರೆ 2 ದಿನ 3 ದಿನ ಹಿಂಗೇನಾರು ಹೋಗೋದು ಎಮರ್ಜೆನ್ಸಿ ಇರ್ತಿಲ್ಲ, ಆವಾಗ ಬಸ್ಸಿಗೆ ಅಥವಾ ಟ್ರೈನಿಗೆ ಹೋಗಿರ್ತೀವಿ. ನನಗೆ ಬಸ್ ಜರ್ನಿ ಅಂದ್ರೆ ಒಟ್ಟ ಆಗಿ ಬರೋಂಗಿಲ್ಲ. ನನಗೆ ಫಸ್ಟ್ ನನಗೆ ಅಗದಿ ಕಂಫರ್ಟ್ ಅಂದ್ರೆ ಟ್ರೈನ್ ಬಿಟ್ಟರೆ ಇಲ್ಲಾಂದ್ರೆ ಕಾರ್ ತೊಗೊಂಡು ಹೋಗಿರ್ತೀನಿ. ಯಾಕಂದ್ರೆ ನಮ್ಮ ಮನೆ ಘಟಪ್ರಭಾ ಒಳಗೆ, ನಮ್ಮ ಮನೆ ರೈಲ್ವೆ ಸ್ಟೇಷನ್ನಿಂದ ಎಕ್ಸಾಕ್ಟ್ 1/2 ಕಿಲೋಮೀಟರ್.
ವಾಕೇಬಲ್ ಡಿಸ್ಟೆನ್ಸ್. ಸೊ ಹೀಗಾಗಿ ಟ್ರೈನಿಗೆ ನಾನು ಆಲ್ಮೋಸ್ಟ್ ಟ್ರೈನ್ ಟಿಕೆಟ್ ಸಪೋಸ್ ಸಿಗಲಿಲ್ಲ ಅಂದ್ರೂ ನಾನು ತಾತ್ಕಾಲ ಟಿಕೆಟ್ ಬುಕ್ ಮಾಡ್ಕೊಂಡು ಹೋಗಿರ್ತೇನೆ. ಟ್ರೈನ್ ನನಗೆ ಅಗದಿ ಭಾಳ ಕಂಫರ್ಟ್ ಅನ್ನಿಸ್ತೈತಿ. ಸೊ ಅದು 3 AC ಹಿಂಗೆ ಬುಕ್ ಮಾಡಿರ್ತೀನಿ. ಮೊದಲೆಲ್ಲ ಜನರಲ್ದಾಗ ಹೋಗಿದ್ದೆ, ಈಗ ಜನರಲ್ ಅಂತೂ ಬರಬರ್ತ ಅಂದ್ರೆ ಸ್ಲೀಪರ್ ಕೋಚ್ನು ಈಗ ಬರಬರ್ತ ಹೆಂಗೆ ಐತೆ ಅಂತಂದ್ರೆ ಫುಲ್ ರಶ್. ಹೀಗಾಗಿ 3rd AC ಬುಕ್ ಮಾಡ್ಕೊಂಡು ಹೋಗಿರ್ತೀನಿ. ಸಪೋಸ್ ಏನ್ರಿ ತತ್ಕಾಲ ಟಿಕೆಟ್ ಸಿಗಲಿಲ್ಲ ಕನ್ಫರ್ಮ್ ಆಗಿ ಅಂದ್ರೆ ಸೀದಾ 4 ಗಂಟೆಗೆ ಕಾರ್ ತೆಗೆದು ಆರಾಮ ನನ್ನ ಫೇವ್ರೇಟದ್ದು ಸಾಂಗ್ಸ್ದು ಪ್ಲೇಲಿಸ್ಟ್ ಹಾಕ್ಕೊಂಡು ಹೊಂಟ್ರೆ ಅದ್ರ ಮಜಾನ ಬೇರೆ. ಬ್ರೇಕ್ಫಾಸ್ಟ್ ಪಾಯಿಂಟ್, ನಾನು ನಾಷ್ಟ ಮಾಡೋದು ಪಾಯಿಂಟ್ ಎಕ್ಸಾಕ್ಟ್ಲಿ ದಾವಣಗೆರೆ ನಿಂದಿರ್ಸ್ತೀನಿ. ದಾವಣಗೆರೆ ಹೋಗಿ ಬೆಣ್ಣೆ ದೋಸೆ ಮಸ್ತ್ ತಿಂದು ಸೀದಾ ಕರೆಕ್ಟ್ ಊಟದ ಟೈಮಿಗೆ ಅಂದ್ರೆ ಊರಾಗಿರ್ತೀನಿ. ಮಮ್ಮಿ ಆಲ್ರೆಡಿ ಎಲ್ಲ ಅಡುಗೆ ಮಾಡಿಟ್ಟಿರ್ತಾಳು. ಸೊ ಆಲ್ವೇಸ್ ನಾವು ಊರಿಗೆ ಹೋದಾಗ ಬೆಂಡೆಕಾಯಿ, ಆಮೇಲೆ ಚೌಳಿಕಾಯಿ, ಆಮೇಲೆ ನಂದು ಫೇವ್ರೇಟ್ ಸ್ವೀಟ್ ಹುಗ್ಗಿ, ಕುಟ್ಟಿದ್ದು ಗೋಧಿ ಹುಗ್ಗಿ. ಸೊ ಗೋಧಿ ಹುಗ್ಗಿನ ಎವ್ರಿ ಟೈಮ್ ಹೋದಾಗ ಮಾಡಿಸಿರ್ತೀನಿ. ಸೊ ಇದು ನೋಡ್ರಿ, ನಾ ಊರಿಗೆ ಹೋದಾಗ ನಮ್ಮದು ರೂಟೀನ್ ಹಂಗೆ ಇರ್ತೈತಿ. ಬಟ್ ಬೆಂಗಳೂರಾಗಿದ್ದಾಗ ಎಲ್ಲ ಡಿಫ್ರೆಂಟ್ ಇರ್ತೈತಿ. ಸೊ ನಾ ಡೈಲಿ ಕುಕ್ಕಿಂಗ್ ಮಾಡೋಂಗಿಲ್ಲ. ಯಾವಾಗ ನಾ ಆಫೀಸಿಗೆ ಹೋಗಿರಂಗಿಲ್ಲ ಅವಾಗ ನಾ ಕುಕ್ಕಿಂಗ್ ಮಾಡ್ತೀನಿ. ಸೊ ಹೀಗಾಗಿ ರೋಶ್ನಿ ಅಂತೂ ಡೈಲಿ ಆಫೀಸಿಗೆ ಬೆಳಿಗ್ಗೆ ಕರೆಕ್ಟ್ 8 ಗಂಟೆಗೆ ಹೋಗಿರ್ತಾಳು. ಸೊ ಕ್ಯಾಬ್ ಹಾಕಿದ್ದು ಆಫೀಸ್ ಕ್ಯಾಬ್ ಎಕ್ಸಾಕ್ಟ್ 8 ಗಂಟೆಗೆ ಬರ್ತೈತಿ ಮನೆ ಮುಂದನೆ. ಸೊ ಕ್ಯಾಬಿಗೆ ಹೋಗ್ಕಾಳು. ಸೊ ಬೆಳಿಗ್ಗೆ ಆಕಿ ಏನಿರ್ತೈತಿಲ್ಲ ಬ್ರೇಕ್ಫಾಸ್ಟಿಗೆ ಸಲಾಡ್ಸ್ ತೊಗೊಂಡು ಹೋಗಿರ್ತಾಳು. ಮಧ್ಯಾಹ್ನ ಊಟ ಅಲ್ಲಿ ಆಫೀಸ್ದಾಗೆ ಇರ್ತೈತಿ. ಬಟ್ ರಾತ್ರಿ ಆಕಿ ಮನೆ ಬರೋ ಒಳಗಾಗಿನ ನಾ ಎಲ್ಲ ಅಡುಗೆ ರೆಡಿ ಮಾಡಿ ಇಟ್ಬಿಟ್ಟಿರ್ತೀನಿ. ಸೊ ಆಕಿನೂ ಫುಲ್ ಖುಷಿಯಾಗಿರ್ತಾಳು. ನನಗೂ ಮೊದಲು ಕುಕಿಂಗ್ ಅಂದ್ರೆ ಫೇವ್ರೇಟ್ ಹಾಬಿ. ಸೊ ಹೀಗಾಗಿ ಪಲ್ಯ ಅಂತೂ ನಾ ಮಾಡಿರ್ತೀನಿ. ಪಲ್ಯ ಮತ್ತು ರೈಸ್ ಇಂಥವೆಲ್ಲ ನಾ ಮಾಡಿರ್ತೀನಿ. ಚಪಾತಿ ಏನೈತಲ್ಲ ಆಕಿ ಬಂದು ಸೀದಾ ಪಟ ಅಂತ ಹೇಳಿ ಒಂದು 10-15 ನಿಮಿಷ ಚಪಾತಿ ಎಲ್ಲ ರೆಡಿ ಮಾಡಿ ಇಟ್ಬಿಡ್ತಾಳು. ಸೊ ಆಮೇಲೆ ನಾ ಡೈಲಿ 6 ಗಂಟೆ ಮೇಲೆ ಏನೂ ತಿನ್ನಂಗಿಲ್ಲ. ನಂದು 6 ಗಂಟೆಗೆ ಮುಗಿತು ತಿನ್ನೋದು. ನಾ ಈಗ ಆಲ್ಮೋಸ್ಟ್ 2 ಮಂತ್ಸ್ದಿಂದ ಅದನ್ನು ಫಾಲೋ ಮಾಡಕತ್ತೀನಿ. ಸೊ ಸಂಜೆ ಕರೆಕ್ಟ್ 6 ಗಂಟೆ ಆದಮೇಲೆ ನಾ ಫುಡ್ ಏನೂ ತಿನ್ನಂಗೇ ಇಲ್ಲ. ಸೊ ರೋಶ್ನಿ ಬರ್ತಾಳೆ ಅಂಥೇಳಿ ಆಕೆ ಸಲುವಾಗಿ ಪಲ್ಯ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೈತಿ. ಆಮೇಲೆ ಎದಕ್ಕೆ ನಾ ತಿನ್ನೋದು ಬಿಟ್ಟೇನೆ ಅಂದ್ರೆ 6 ಗಂಟೆ ಮೇಲೆ ನನಗೆ ಅಂದ್ರೆ ಈಗ 6 ಗಂಟೆ ಮೇಲೆ ತಿನ್ನೋದು ಬಿಟ್ಟಾಗಿಂದ್ರೆ ನನಗೆ ಬಾಡಿ ಒಳಗೆ ಆಮೇಲೆ ಲೈಫ್ ಒಳಗೆ ಅದು ಭಾಳ ಒಂಥರ ಏನೋ ಫ್ರೆಶ್ನೆಸ್, ಆಮೇಲೆ ಹೆಲ್ತ್ನೂ ಭಾಳ ಚಲೋ ಐತಿ. ನಾನು ಭಾಳ ಕಡೆ ಯೂಟ್ಯೂಬ್ದಾಗೆಲ್ಲ ವಿಡಿಯೋದಾಗೆಲ್ಲ ನೋಡಿದ್ನಿ. 6 ಗಂಟೆ ಮೇಲೆ ಅಂದ್ರೆ ಈ ವೇದ ಒಳಗೆ ಅಂದ್ರೆ ಈ ಮಹಾಭಾರತ ರಾಮಾಯಣ ಕಾಲದಾಗ ಹಳೆ ಮಂದಿಗಳೆಲ್ಲ ಏನು ಮಾಡ್ತಿದ್ರಂದ್ರೆ ಹಳೆ ಜನ ಸೂರ್ಯಾಸ್ತ ಅಂದ್ರೆ ಈಗ ಸೂರ್ಯ ಕರೆಕ್ಟ್ 6 ಗಂಟೆಗೆ 6:30ಗೆ ಮುಳುಗಿದ ಅಂದ್ರೆ ಅದಾದ್ಮೇಲೆ ಏನೂ ತಿನ್ನಬಾರ್ದು ಅಂತ ಮನೆ ಒಳಗೆ. ಸೊ ಸೈಂಟಿಫಿಕಲಿನೂ ಹಂಗೆ ಮೊದಲೆಲ್ಲ ಮಂದಿ ಎಲ್ಲ ಹಂಗೆ ಫಾಲೋ ಮಾಡ್ತಿದ್ರು. ಸೊ ಹೀಗಾಗಿ ನನಗೆ ಅದ್ರದ್ದು ಎಫೆಕ್ಟ್ ಹೆಂಗೆ ಇರ್ತೈತಿ ನೋಡೋಂತಡಿ ಅಂತೇಳಿ ಎಕ್ಸ್ಪೆರಿಮೆಂಟ್ ಮಾಡೋ ಸಲುವಾಗಿ ನಾನು ಸ್ಟಾರ್ಟ್ ಮಾಡಿದೆ. ಕರೆಕ್ಟ್ 6 ಗಂಟೆ ಒಳಗೆ ನಾನು ಏನು ಬೇಕೆಲ್ಲ ತಿಂದುಬಿಡ್ತೀನಿ. 6 ಗಂಟೆ ಮೇಲೆ ಏನೂ ತಿನ್ನಂಗಿಲ್ಲ. ರೋಶ್ನಿ ನಾ ಎಷ್ಟೋ ಫೋರ್ಸ್ ಮಾಡಿದ್ರು ನಾ ಏನೇನೂ ತಿನ್ನಂಗಿಲ್ಲ. ಸೊ ಹೀಗಾಗಿ ನನಗೆ ಅದು ರೂಢಿ ಆಗಿಬಿಟ್ಟೈತಿ. ಈಗ ನಾ ಏನು ಹೇಳಾಕತ್ತಿದ್ದೆ ಅಂದರೆ ಒಟ್ಟು ಅದ 6 ಗಂಟೆ ಮೇಲೆ ಏನೂ ತಿನ್ನಂಗಿಲ್ಲ. ಸೊ ಇದ್ರದ್ದು ಎಫೆಕ್ಟ್ ಭಾಳ ಅದ. ಸೊ ನೀವು ಒಂದ್ಸಲ ಟ್ರೈ ಮಾಡಿರಿ. ನಮ್ಮ ಹಳೆ ಮಂದಿನೂ ಅಂದರೆ ನಮ್ಮ ಪೂರ್ವಜರು ಎಲ್ಲ ಇವರು 7 ಗಂಟೆ ಮೇಲೆ 6 ಗಂಟೆ ಮೇಲೆ ಏನೂ ತಿಂತಿರಲಿಲ್ಲ. ಆಮೇಲೆ ನೀವು ಜೈನ್ಸ್ ನೋಡ್ರಿ, ಜೈನ ಧರ್ಮದವ್ರು ಏನು ಫಾಲೋ ಮಾಡ್ತಾರಂದ್ರೆ ಅವ್ರು ಕರೆಕ್ಟ್ 7 ಗಂಟೆಗೆ ಅಂದ್ರೆ ಅವ್ರದ್ದು ಅರ್ಲಿ ಡಿನ್ನರ್ ಮುಗಿಸ್ಬಿಡ್ತಾರೆ. ಸೊ ಹೀಗಾಗಿ ಅವ್ರು ನೋಡ್ರಿ ಎಷ್ಟು ಹೆಲ್ತ್ ಅಗದಿ ಚಲೋ ಮೇಂಟೈನ್ ಮಾಡಿರ್ತಾರೋ. 7 ಗಂಟೆ ಒಳಗೆಲ್ಲ ಅವ್ರದ್ದು ಡೈಲಿ ತಿನ್ನೋದು ಅಂದರೆ ಊಟದ್ದು ಏನೈತಲ್ಲ ಟೈಮಿಂಗ್ ಅವ್ರದ್ದು ಲಾಸ್ಟ್ ಟೈಮಿಂಗ್. ಸೊ ಹೀಗಾಗಿ ನನ್ನ ಫ್ರೆಂಡ್ಸ್ ಆಲ್ಮೋಸ್ಟ್ ಎಲ್ಲರೂ ಜೈನ್ಸ್ ಅದಾರು. ಸೊ ಅವರು ಮೊದಲೆಲ್ಲ ಇದನ್ನು ಫಾಲೋ ಮಾಡ್ತಿದ್ರೆ ನಾ ಅವಾಗೇನೂ ಫಾಲೋ ಮಾಡ್ತಿರ್ಲಿಲ್ಲ. ಬಟ್ ಇತ್ತೀಚೆಗೆ ಒಂದು 2 ಮಂತ್ಸ್ ಆಯಿತು ನನಗಂತೂ ಮಸ್ತ್ ಎಫೆಕ್ಟ್ ಆಗೈತದ. ಸೊ ನೀವು ಒಂದ್ಸಲ ಟ್ರೈ ಮಾಡಿರಿ, ಆಮೇಲೆ ರಿಸಲ್ಟ್ ನಿಮ್ಗೆ ಗೊತ್ತಾಗ್ತೈತಿ. ಸೊ ಬೆಂಡೆಕಾಯಿ ಎಲ್ಲ ಹೆರ್ತೀನಿ ಈಗ. ಸೊ ಇನ್ನೊಂದು 2 ಅದಾವು. ಇವೆಲ್ಲ ಪೂರ್ತಿ ಎಲ್ಲ ಕಟ್ ಮಾಡಿದ್ಮೇಲೆ ಒಂದು ಉಳ್ಳಾಗಡ್ಡಿ ಐತಿ, ಒಂದು ಟೊಮೆಟೊ ಐತಿ. ಮಸ್ತ್ ಇದನ್ನು ಕಟ್ ಮಾಡಿ ಬೆಂಡೆಕಾಯಿ ಪಲ್ಯ ಮಾಡೋನು. ಸೊ ರೋಶ್ನಿ ಬರೋ ಒಳಗಾಗಿನ ಅಡುಗೆ ರೆಡಿ ಇರ್ತೈತಿ. ಸೊ ಚಪಾತಿ ಆಮೇಲೆ ನಾ ಏನು ಮಾಡಿರ್ತೀನಿ, ಒಂದೊಂದ್ಸಲ ಚಪಾತಿ ಇನ್ಸ್ಟಂಟ್ ಚಪಾತಿ ತರಿಸ್ಬಿಟ್ಟಿರ್ತೀನಿ. ಸೀದಾ ಅವನ್ನ ಹಂಚ ಮೇಲೆ ಹಾಕಿ ಬಿಸಿ ಮಾಡಿ ತಿಂದುಬಿಡೋದು. ಸೊ ಹೀಗಾಗಿ ಅದು ನನಗೇನಷ್ಟು ಟೈಮ್ ಕನ್ಸ್ಯೂಮ್ ಆಗಂಗಿಲ್ಲ. ಸೊ ಅದನ್ನು ತೋರಿಸ್ತೀನಿ ಅಂತ ಯಾವ ಬ್ರ್ಯಾಂಡದ್ದು ಚಪಾತಿ ತರಿಸಿರ್ತೀನಿ, ಅದನ್ನು ಹೆಂಗೆ ಬೇಯಿಸ್ಬೇಕು, ಆಮೇಲೆ ಅದರದ್ದು ವ್ಯಾಲಿಡಿಟಿ ಎಷ್ಟು ಇರ್ತೈತಿ. ಫಸ್ಟಿಗೆ ಬೆಂಡೆಕಾಯಿ ಈಗ ಹುರ್ಕೊಳಕತ್ತೀನಿ. ಸ್ವಲ್ಪ ಈ ಸ್ಟೀಲ್ದ ಬೊಗಾಣಿ ಒಳಗೆ
ಎಣ್ಣೆ ಹಾಕೀನಿ, ಗಾಂಧೆಣ್ಣೆ ಒಂದು 4-5 ಡ್ರಾಪ್. ಸೊ ಈಗ ಬೆಂಡೆಕಾಯಿ ಒಂದು 2 ಅಥವಾ 4-5 ನಿಮಿಷ ಚೆನ್ನಾಗೆ ಹುರ್ಕೋಬೇಕು. ಸೊ ಇದ್ರದ್ದು ಸ್ಪೂನ್ ಎಲ್ಲಿ ಬಿಟ್ಟೆ. ಸೊ ಬೆಂಡೆಕಾಯಿ ಮಾಡೋದ್ರಾಗ 2-3 ವೆರೈಟಿ ಇದಾವೆ. ಸೊ ನನಗೆ ಬಂದಿದ್ದು ನಾನು ಆಲ್ವೇಸ್ ಮಾಡೋದು ಇದೇ ಥರ. ಸೊ ಫಸ್ಟಿಗೆಲ್ಲ ಸಣ್ಣಗೆ ಕಟ್ ಮಾಡಿಕೊಂಡು ಇವಾಗ ಒಂದು ಸ್ವಲ್ಪ ಬ್ರೌನ್ ಕಲರ್ ಬರ್ಬೇಕು ಬೆಂಡೆಕಾಯಿ. ಸೊ ಅಂದ್ರೆ ಸ್ವಲ್ಪ ಟೇಸ್ಟ್ ಇರ್ತೈತಿ. ಹುರ್ಕೊಂಡು ಮಾಡಿದ್ರೆ ಬೆಂಡೆಕಾಯಿ ಸ್ವಲ್ಪ ಟೇಸ್ಟ್ ಇರ್ತೈತಿ. ನಾನು ನಿಮಗೆ ಹೇಳ್ದಂಗೆ ಮೊದಲಿಂದನೂ ನಂದು ಕುಕಿಂಗ್ ಭಾಳ ಫೇವ್ರೇಟ್ ಹಾಬಿ. ಇದು ಬಿಟ್ರೆ ಇನ್ನೂ ಭಾಳ ಹಾಬೀಸ್ ಅದಾವೆ ನನಗೆ. ಬೈಕ್ ರೈಡಿಂಗ್, ಟ್ರಾವೆಲ್ ಮಾಡೋದು, ವ್ಲಾಗಿಂಗ್ ಮಾಡೋದು, ಆಮೇಲೆ ಗೇಮ್ಸ್ ಆಡೋದು. ಸೊ ಯಾವುದ್ರೊಳಗೂ ಇಲ್ಲ ಅಂತಿಲ್ಲ, ಎಲ್ಲದ್ರಾಗೂ ಕೈ ಎತ್ತಿದ್ದು ಐತಿ. ಸೊ ಎಲ್ಲನೂ ಗೊತ್ತಿರ್ಬೇಕು ಮನುಷ್ಯಾಗ, ಅಂದರೆ ಎಲ್ಲನೂ ಕಲಿಬೇಕು. ನಂಗೆ ಅದಾಗಂಗಿಲ್ಲ, ಇದಾಗಂಗಿಲ್ಲ, ನಂಗೆ ಅದು ಮಾಡೋಕ್ಕಾಗಂಗಿಲ್ಲ, ಇದು ಮಾಡೋಕ್ಕಾಗಂಗಿಲ್ಲ ಅಂತ ಅನ್ಬಾರ್ದು. ಏನು ಸಾಧ್ಯ ಇಲ್ಲ, ಒಟ್ಟು ಎಲ್ಲನೂ ಕಲಿಬೇಕು ನೋಡ್ರಿ. ಎಲ್ಲ ಸ್ಕಿಲ್ಸೂ ಇರ್ಬೇಕು ನಮ್ಮ ಕಡೆ. ಅಂದ್ರೆ ನಿಮಗೂ ಒಂಥರ ಪ್ರೌಡ್ ಫೀಲ್ ಆಗ್ತೈತಿ. ನೀವು ಎಲ್ಲ ಸ್ಕಿಲ್ಸನ್ನು ಕಲ್ತ್ಕೊಂಡ್ರಿ ಅಂತಂದ್ರೆ ಅಡುಗೆ ಮಾಡೋದು ಅಷ್ಟೇ ಅಂತ ಹೇಳತ್ತಿಲ್ಲ. ಅಡುಗೆ ಮಾಡೋದು, ಸ್ವಿಮ್ಮಿಂಗ್, ಆಮೇಲೆ ಯಾವ್ದಾರ ಒಂದು ಸ್ಪೋರ್ಟ್ಸ್ ಆಡೋದು, ಡೈಲಿ ಎಕ್ಸರ್ಸೈಸ್ ಮಾಡೋದು, ನೀವು ಏನಾರ ನೀವು ನಿಮ್ಮ ಲೈಫ್ದಾಗ ನಿಮ್ಗೆ ಬ್ಯುಸಿ ಇಟ್ಕೊಂಡ್ರಿ ಅಂದ್ರೆ ನಿಮಗೆ ಲೈಫ್ ಬೋರ್ ಆಗಂಗಿಲ್ಲ. ಎವ್ರಿ ಡೇ ನಿಮಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ಏನು ಅಂತ ಹೇಳಿ. ಸೊ ಅದಕ್ಕೆ ಏನೇನು ಹಾಬೀಸ್ ಅಂದ್ರೆ ಏನೇನು ನಿಮ್ಮ ಸ್ಕಿಲ್ಸ್ ಕಲಿಬೇಕಂತೇಳಿ ಆಸೆ ಅದಾವ ನಿಮ್ಮ ಕಡೆ, ಎಲ್ಲನೂ ಕಲೀರಿ. ಸೊ ಈಗ ನೋಡ್ರಿ, ರೋಶ್ನಿ ರೀಸೆಂಟಾಗಿ ಸ್ವಿಮ್ಮಿಂಗ್ ಕಲಿತ್ಲ. ಈಗ ಸ್ವಿಮ್ಮಿಂಗ್ ಕಲಿಬೇಕಂತೇಳಿ ಭಾಳ ಡ್ರೀಮ್ ಇತ್ತು. ಸ್ವಿಮ್ಮಿಂಗ್ ಕಲಿತ್ಲ. ಆಮೇಲೆ ಆಲ್ಮೋಸ್ಟ್ ಆಕಿಗೆ ಹೆಂಗಂದ್ರೆ ಎಲ್ಲ ಸ್ಕಿಲ್ಸನು ರೆಡಿನ ಅದಾಳ. ಡ್ರೈವಿಂಗ್ ಅಂತೂ ಬರ್ತೈತಿ, ಪರ್ಫೆಕ್ಟ್ ಮಾಡ್ತಾಳು. ಆಮೇಲೆ ಬೈಕ್ ರೈಡು ಮಾಡ್ತಾಳು, ಬೈಕ್ ರೈಡಿ ಹೋಗಿರ್ತಾಳು ಆಕಿನ ಫ್ರೆಂಡ್ಸ್ ಜೊತೆ. ನಾವಿಬ್ಬರು ಕೂಡ ಹೋಗಿರ್ತೀವಿ ಬೈಕ್ ರೈಡಿಗೆ. ಕುಕಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್. ಸೊ ಮನುಷ್ಯ ಒಟ್ಟು ಎಲ್ಲ ಸ್ಕಿಲ್ಸನ್ನು ಕಲಿಬೇಕು. ಸೊ ಇದನ್ನು 4-5 ನಿಮಿಷ ನಾ ಈಗ ಹುರ್ಕೊಂಡೆ. ನೆಕ್ಸ್ಟ್ ಈಗ ಡೈರೆಕ್ಟ್ ಪಲ್ಯ ಮಾಡಿಬಿಡೋಣ ಅಂತ. ಬೆಂಡೆಕಾಯಿನ ಹುರ್ಕೊಂಡಿದ್ನಲ್ಲ 4-5 ನಿಮಿಷ. ಅದಾದಮೇಲೆ ಒಂದು ಉಳ್ಳಾಗಡ್ಡಿ ಏನು ಹೆಚ್ಚಿದ್ನಲ್ಲ, ಇದೇ ಕಡಾಯಿ ಒಳಗನ ಮಸ್ತ್ ಸ್ವಲ್ಪ ಎಣ್ಣೆ ಹಾಕಿ ಅದ್ರೊಳಗೆ ಜೀರಿಗೆ, ಸ್ವಲ್ಪ ಸಾಸಿವೆ, ಆಮೇಲೆ ಕರಿಬೇವು, ಆಮೇಲೆ ಉಳ್ಳಾಗಡ್ಡಿ ಹಾಕಿ ಫ್ರೈ ಮಾಡಕತ್ತೀನಿ ಈಗ. ಸೊ ಉಳ್ಳಾಗಡ್ಡಿ ಕಂದು ಕಲರ್ ಬರೋ ಮಟ್ಟ ಫ್ರೈ ಮಾಡಿರಿ. ಫ್ರೈ ಮಾಡಿದ ಮೇಲೆ ಆಮೇಲೆ ಟೊಮ್ಯಾಟೊ ಹಾಕಬೇಕು. ಒಂದು ಟೊಮ್ಯಾಟೊ ಹರ್ತೀನಿ. ಆ ಟೊಮ್ಯಾಟೊ ಹಾಕಿದ ಮೇಲೆ ಅರಿಶಿನ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ಆಮೇಲೆ ಮಸಾಲೆ ಖಾರ ಅಥವಾ ಕೆಂಪು ಖಾರ ನಿಮಗೆ ಯಾವ್ದು ಅನುಕೂಲ ಆಕೈತಿ ಅದನ್ನ ಹಾಕ್ರಿ. ನಾವಂತೂ ನಮ್ಮ ಕಡೆ ಮಸಾಲೆ ಖಾರ ಅಂತ ರೆಡಿ ಮಾಡಿರ್ತಾರೆ ನಮ್ಮ ಮನೆ ಒಳಗೆ. ಸೊ ಮಸಾಲೆ ಖಾರ ಹಾಕ್ತೇವೆ ನಾವು ಪಲ್ಯಾಗ. ಒಂದೊಂದು ಡಿಸ್ಟ್ರಿಕ್ ಒಳಗೂ ಒಂದೊಂದು ಮಸಾಲೆಗಳು ಬೇರೆನೇ ಇರ್ತಾವೆ ನೋಡ್ರಿ. ಮಸಾಲೆ ಖಾರ ನಮ್ಮ ಕಡೆ ಏನೇನೋ ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ರೆಡಿ ಮಾಡಿ ಖಾರ ಕುಟ್ಟಿಸ್ಕೊಂಡು ಬರ್ತಾರೆ ಗಿರ್ನಿಗೆ ಹೋಗಿ. ಆಮೇಲೆ ಈ ಕಡೆ ಬೀದರ್, ಗುಲ್ಬರ್ಗದಾಗ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಈ ಕಡೆ ಬೆಳಗಾವಿ ಸೈಡ್, ಬಿಜಾಪುರ, ಆಮೇಲೆ ಬಾಗಲಕೋಟೆ ಈ ಕಡೆ ಸೈಡ್ ಎಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ ಇರ್ತಾವಲ್ಲ, ಅದರಲ್ಲೇನ ಎಲ್ಲ ಖಾರ ಎಲ್ಲ ಕುಟ್ಟಿಸಿ ಅದ್ರೊಳಗೆ ಏನೇನೋ ಮಸಾಲೆಗೆಲ್ಲ ಮಿಕ್ಸ್ ಮಾಡಿ ಏನೇನೋ ಮಾಡಿ ಒಟ್ಟು ಮಸಾಲೆ ಖಾರ ರೆಡಿ ಮಾಡ್ತಾರೋ. ಎಲ್ಲ ಪಲ್ಯಕ್ಕೂ ಅದನ್ನು ಯೂಸ್ ಮಾಡ್ತಾರೆ ನಮ್ಮ ಕಡೆ. ಟೇಸ್ಟ್ ಮಾತ್ರ ಅನ್ನ ಓದ್ತಿರ್ತೈತಿ. ಬ್ಯಾಡಗಿ ಮೆಣಸಿನ್ಕಾಯಿ ಅಂದ್ರೆ ನಿಮಗೂ ಓದ್ತಿರ್ತೈತಿ, ಎಲ್ಲರೂ ಕೇಳಿರ್ತೀರಿ. ಸೊ ನಮ್ಮ ಕಡೆ ಮಂದಿಗೆ ಖಾರ ಜಾಸ್ತಿ ಇದ್ದದ್ದು ಊಟ ಬೇಕು. ಈ ಸಪ್ ಸ್ವೀಟ್ ಇದ್ರೆ ನಡೆಯಂಗಿಲ್ಲ ನಮ್ಮ ಮಂದಿಗೆ. ಸೊ ಹಿಂಗಾಗಿ ಖಾರ ಇದ್ರನ ಅದು ತಿನ್ನಕ್ಕೆ ಮಜಾ ಇರ್ತೈತಿ. ಟೊಮ್ಯಾಟೊ ಹಾಕಿದೆ ಜಸ್ಟ್ ಈಗ. ನಾ ಆಲ್ಮೋಸ್ಟ್ ಎಲ್ಲ ಪಲ್ಯನೂ ಮಾಡಕ್ಕೆ ಬರ್ತೈತಿ ನನಗೆ, ಎಲ್ಲ ಕಲ್ತು ಬಿಟ್ಟೇನಿ. ಸೊ ಹಿಂಗಾಗಿ ನಾ ಯೂಟ್ಯೂಬ್ ನೋಡ್ಕೊತ ಕುಂದ್ರೋದು, ರೆಸಿಪಿ ನೋಡ್ಕೊತ ಕುಂದ್ರೋದು ನನಗೆ ಅದು ರೂಢಿನ ಇಲ್ಲ. ಈಗ ಏನಾರೇ ಹೊಸಾದು ಮಾಡಾಕತ್ತಿದ್ನಂದ್ರೆ ಅಷ್ಟ ನೋಡಿರ್ತೀನಿ. ಹೊಸ ಏನ್ರಿ ಫುಡ್ ಐಟಮ್ಸ್ಗಳು ಮಾಡೋದಕ್ಕಂದ್ರೆ ಅಷ್ಟ ನೋಡಿರ್ತೀನಿ. ಸೊ ಅದು ಬಿಟ್ಟರೆ ಉಳಿದ ಟೈಮ್ದಾಗಂತೂ ಸೀದಾ ಎಲ್ಲ ಗೊತ್ತಿರ್ತೈತಿ. ಪಟ ಎಲ್ಲ ವೆಜಿಟೇಬಲ್ಸ್ ಎಲ್ಲ ಚಾಪ್ ಮಾಡ್ಕೊಳ್ಳೋದೈತಿ, ಕುಕಿಂಗ್ ಮಾಡೋದೈತಿ. ನೋಡಿರಿ, ಉಳ್ಳಾಗಡ್ಡಿ, ಟೊಮ್ಯಾಟೊ, ಆಮೇಲೆ ಖಾರ, ಆಮೇಲೆ
ಅರಿಶಿನ ಎಲ್ಲ ಹಾಕಿ ಮಸ್ತ್ ಒಂದು 2-3 ಮಿನಿಟ್ಸ್ ಹಿಂಗೆ ಕುದಿಸ್ಬೇಕು. ಈಗ ಮಸ್ತ್ ಒಂದು 2-3 ನಿಮಿಷ ಕುದಿಸೇನಿ. ಈಗ ಫ್ರೈ ಮಾಡಿದ್ದ ಬೆಂಡೆಕಾಯಿ ಇದ್ರಾಗ ಹಾಕ್ಬೇಕು ನೋಡ್ರಿ. ಹಾಕಿ ಒಂದು 2-3 ನಿಮಿಷ ತಿರುಗಾಡಿದ್ರೆ ಬೆಂಡೆಕಾಯಿ ಪಲ್ಯ ರೆಡಿ. ಸೊ ಬೆಂಡೆಕಾಯಿದಿಂದ ಆ್ಯಕ್ಚುಲಿ 4-5 ರೆಸಿಪಿ ಮಾಡ್ಬೋದು. ರೋಶ್ನಿ ಒಂದು ಯಾವುದೋ ಮಾಡ್ತಾಳೆ, ಒಂಥರ ಸ್ವೀಟ್ ಇರ್ತೈತಿ, ಅದಕ್ಕೇನೋ ಅಂತಾಳಕಿ, ಎಕ್ಸಾಕ್ಟ್ ವರ್ಡ್ ನನಗೆ ಗೊತ್ತಿಲ್ಲ, ಭಾರಿ ಮಾಡಿರ್ತಾಳು. ಸೊ ನೆಕ್ಸ್ಟ್ ಟೈಮ್ ಆಕಿ ಕಡೆಯಿಂದ ನಾನು ಮಾಡಿಸ್ತೇನೆ ಅಂತಂದ. ಸೊ ಇದ್ರೊಳಗೆ ನಾನು ಜಸ್ಟ್ ಒಂದು ಸ್ವಲ್ಪ ಬೆಲ್ಲದ ಪೌಡರ್ ಹಾಕೀನಿ, ಸಕ್ಕರೆ ಯೂಸ್ ಮಾಡೋಂಗಿಲ್ಲ, ಅದರ ಸಲುವಾಗಿ ಬೆಲ್ಲದ ಪೌಡರ್ ಹಾಕೀನಿ. ಸೊ ಸ್ವಲ್ಪ ಟೇಸ್ಟ್ ಬರಲಿ ಅಂತೇಳಿ. ಆಮೇಲೆ ಬೆಂಡೆಕಾಯಿ ತೊಗೋಬೇಕಾದ್ರೆ ಅಗದಿ ಹಿಂಗೆ ಸಣ್ಣ ಸಣ್ಣ ಇರ್ತಾವಲ್ಲ ಅವು ತೊಗೋಬೇಕು. ಫುಲ್ ದೊಡ್ಡ ಉದ್ದಿದ್ದು ತೊಗೊಳಕ್ಕೆ ಹೋಗ್ಬೇಡ್ರಿ, ಅವು ಅಷ್ಟು ರುಚಿ ಇರೋಂಗಿಲ್ಲ. ಸೊ ಎಷ್ಟು ನೀವು ಸಣ್ಣ ತೊಗೊಂತಿರಲ್ಲ ಅಷ್ಟು ಟೇಸ್ಟ್ ಇರ್ತಾವೆ. ಸೊ ಇದು ಲಂಚಿಗೆ ಪ್ರಿಪೇರ್ ಮಾಡೀನಿ. ರೋಶ್ನಿ ಆಲ್ರೆಡಿ ಮುಂಜಾನೆ ಪಾಪ ದಾಲ್ ಆಲ್ರೆಡಿ ರೆಡಿ ಮಾಡಿ ಇಟ್ಟಿರ್ಗಾಳು, ನಾ ಈಗ ಜಸ್ಟ್ ನೋಡಿದೆ. ಸೊ ಈಗ ಚಪಾತಿ, ಇನ್ಸ್ಟಂಟ್ ಚಪಾತಿ ನಾ ಆಲ್ವೇಸ್ ತರಿಸಿ ಇಟ್ಟಿರ್ತೀನಿ, ಡೈಲಿ ತಿನ್ನಂಗಿಲ್ಲ ಇನ್ಸ್ಟಂಟ್ ಚಪಾತಿ. ಸೊ ರೋಶ್ನಿ ಬಂದಂದ್ರೆ ಚಪಾತಿ ರೆಡಿ ಮಾಡಿ ಒಂದೊಂದ್ಸಲ ಇಟ್ಟಿರ್ತಾಳು, ಒಂದೊಂದ್ಸಲ ಟೈರ್ಡ್ ಆಗಿರ್ತೈತೆ ಪಾಪ, ಬಂದು ರೆಸ್ಟ್ ಮಾಡಿರ್ತಾಳು. ಸೊ ಇನ್ಸ್ಟಂಟ್ ಚಪಾತಿ ತೋರಿಸ್ತೇನಂತ. ಈಗ ಪಲ್ಯ ಅಂತೂ ಆಲ್ಮೋಸ್ಟ್ ರೆಡಿ. ಈಗ ನೋಡ್ರಿ ಚಪಾತಿ ಮಾಡಾಕತ್ತೀನಿ. ಇದು ನಾ ತರಿಸಿದ್ದ ಬ್ರ್ಯಾಂಡ್, ಆಲ್ವೇಸ್ ನಾ ಯೂಸ್ ಮಾಡೋದು, ಪ್ರೋಟೀನ್ ರಿಚ್ ಚಪಾತಿ. ಸೊ ಇದ್ರಾಗ 11 ಗ್ರಾಮ್ ಪ್ರೋಟೀನ್ ಇರ್ತೈತಿ, ಅಂದ್ರೆ 2 ಚಪಾತಿ ಒಳಗೆ 11 ಗ್ರಾಮ್ ಪ್ರೋಟೀನ್. ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಬರ್ದಾರ 100% ಓಲ್ ವೀಟ್, ಆಮೇಲೆ ನೋ ಪಾಮ್ ಆಯಿಲ್. ಪಾಮ್ ಆಯಿಲ್ ಯೂಸ್ ಮಾಡಿರಂಗಿಲ್ಲ ಅದ್ರಾಗ. ಸೊ ಪ್ರೋಟೀನ್ ಕಂಟೆಂಟನ್ನು ಜಾಸ್ತಿ ಇರ್ತೈತಿ. ಸೊ ನಾವು ಯಾವಾಗರೇ ನನಗೆ ಚಪಾತಿ ಮಾಡ್ಕೊಳ್ಳೋದು ಬೋರ್ ಆಗಿತ್ತು ಅಂತಂದ್ರೆ ಇವನ್ನ ತರಿಸ್ಬಿಟ್ಟಿರ್ತೀನಿ. ಸೊ ರೋಶ್ನಿನ ಅವಾಗ ಇವನ್ನ ತರಿಸಿರ್ತಾಳು. ಸೊ ಇದ್ರಾಗ ಟೋಟಲ್ ಒಂದು ಐ ಥಿಂಕ್ 12 ಪೀಸೂ ಇರ್ತಾವೆ. ಸೊ ಈಗ ನಾನು ತೋರಿಸ್ತೀನಿ ನಿಮಗೆ ಒಂದೊಂದು ಮಾಡೋಣಂತ. ಬಟ್ ಪೀಸ್ ಇವ ಭಾಳ ಸ್ಮಾಲ್ ಇರ್ತಾವೆ. ಒಂದು ಸ್ವಲ್ಪ 2 ಡ್ರಾಪ್ ಅಥವಾ 1 ಡ್ರಾಪ್ ಅಷ್ಟೇ ಎಣ್ಣೆ ಹಾಕಿರ್ತೀನಿ ನಾನು. ಎಣ್ಣೆ ಹಾಕಿ ಇದನ್ನು ಸ್ವಲ್ಪ ಆ ಕಡೆ ಸರಿಸಿ ಎಣ್ಣೆ, ಭಾಳ ಸಿಂಪಲ್. ಆಮೇಲೆ ಸೀದಾ ಚಪಾತಿ ಇದೇನಿಲ್ಲ ಹಿಂಗೆ ಹಂಚ ಮೇಲೆ ಹಾಕಿದರೆ ಒಂದು 2 ನಿಮಿಷ ಬೇಯಿಸಿದ್ರಂದ್ರೆ ಚಪಾತಿ ರೆಡಿ. ಸೊ ಇದಕ್ಕೆ ವ್ಯಾಲಿಡಿಟಿ ಇರ್ತೈತಿ ಆಲ್ಮೋಸ್ಟ್ ಒಂದು 20 ಡೇಸು ಅಥವಾ 15 ಡೇಸ್ ಅಷ್ಟೇ ವ್ಯಾಲಿಡಿಟಿ ಇರ್ತೈತಿ. ಅಷ್ಟ್ರಾಗ ನೀವು ಅದನ್ನು ಚಪಾತಿ ಎಲ್ಲ ಮಾಡ್ಕೊಂಡು ತಿನ್ಬೇಕು. ಸೊ ನಾವು ಜಾಸ್ತಿ ಎಣ್ಣೆ ಅದಕ್ಕೂ ಯೂಸ್ ಮಾಡೋಂಗಿಲ್ಲ, 1 ಡ್ರಾಪ್ ಅಥವಾ 2 ಡ್ರಾಪ್ ಭಾಳ ಅದ ಮ್ಯಾಕ್ಸಿಮಮ್. ಸೊ ಇದನ್ನು ನಾವು ಬೆಂಗಳೂರಾಗ ಬ್ಲಿಂಕಿಟ್ ಒಳಗೆ, ಜೆಪ್ಟೋ ಒಳಗೆ, ಆಮೇಲೆ ಫ್ಲಿಪ್ಕಾರ್ಟ್ ಮಿನಿಟ್ಸ್ ಎಲ್ಲದರಾಗೂ ಸಿಗ್ತೈತಿ. ಆಮೇಲೆ ಸ್ವಿಗ್ಗಿ ಮಾಡಿದಾಗೂ ಸಿಗ್ತೈತಿ. ಸೊ ಒಂದೊಂದ್ಸಲ ಔಟ್ ಆಫ್ ಸ್ಟಾಕ್ ಆಗಿರ್ತೈತಿ, ನೋಡಿ ನೀವು ಆರ್ಡ್ರ್ ಮಾಡ್ಕೋಬೋದು. ಸೊ ಉಳಿದ ಟೈಮ್ದಾಗ ನಾವು ನಾರ್ಮಲ್ ರೋಶ್ನಿನ ಚಪಾತಿ ಮಾಡಿರ್ತಾಳೆ, ಅಂದ್ರೆ ನಮ್ಮ ಸೈಡಿಗೆ ಪದರ್ ಚಪಾತಿ ಅಂತಾರಲ್ಲ, 2 ಲೇಯರ್ದಿದ್ದು ಚಪಾತಿ. ಸೊ ಆ ಚಪಾತಿ ನನಗೆ ಭಾಳ ಲೈಕ್ ಆಕೈತಿ. ಸೊ ನಾವು ಊರಿಗೆ ಹೋದಾಗೂ ಮಮ್ಮೀರ್, ಆಮೇಲೆ ರೋಶ್ನಿಯವ್ರ ಮಮ್ಮೀರು, ಆಮೇಲೆ ರೋಶ್ನಿನೂ ಈಗ ಅದನ್ನು ಕಲ್ತಾಳೆ ಪದರ್ ಚಪಾತಿ ಮಾಡೋದು. ಸೊ ಭಾರಿ ಟೇಸ್ಟ್ ಹತ್ತಾವ ಇವ. ಇನ್ಸ್ಟಂಟ್ ಅಗದಿ ನಿಮ್ಗೆ ಟೈಮ್ ಕನ್ಸ್ಯೂಮು ಕಡಿಮೆ, ಬಟ್ ಡೈಲಿ ಇದನ್ನು ರೂಢ ಮಾಡ್ಕೋಬಾರ್ದು. ಅಂದ್ರೆ ಹೆಲ್ದಿಗೆ ಚಲೋ, ಬಟ್ ಸುಮ್ಮ ರೊಕ್ಕ ಬಡಿಯೋದಕ್ಕೈತಲ್ಲ. ಸೊ ಚಪಾತಿ ರೆಡಿ, ಆಮೇಲೆ ಬೆಂಡೆಕಾಯಿ ರೆಡಿ ಐತಿ. ರೋಶ್ನಿ ಅಂತೂ ಮುಂಜಾನೆ ದಾಲ್ ಮಾಡಿ ಇಟ್ಟಿರ್ಗಾಳು. ಸೊ ಅಕ್ಕಿ ಸಂಜೆಗೆ ಆಫೀಸಿಂದ ಬಂದ್ಮೇಲೆ ಚಪಾತಿ, ಬೆಂಡೆಕಾಯಿ, ದಾಲ್ ಅದು ರೆಡಿ ಇರ್ತೈತಿ. ಸೊ ಬೆಂಡೆಕಾಯಿ ಹೆಂಗಾಗೈತೆ ಅಂತ ಕೇಳೋಣ ಅಂತ. ಅಕ್ಕಿ ಬಂದಮೇಲೆ ಚಪಾತಿ ರೆಡಿ ಆಗ್ತದೆ. ಇನ್ನೊಂದು 2 ಚಪಾತಿ ಮಾಡ್ಕೊತೀನಿ, ಊಟ ಮಾಡೋಣ ಅಂತ. ಇಲ್ಲಿ ನೋಡ್ರಿ ಮಸ್ತ್ ಅಡುಗೆ ರೆಡಿ ಆಗೈತಿ, ಬೆಂಡೆಕಾಯಿ ಪಲ್ಯ. ಸೊ ಮುಂಜಾನೆ ರೋಶ್ನಿ ದಾಲ್ ಮಾಡಿಟ್ಟಿರ್ಗ್ಯಾಳು. ಆಮೇಲೆ ಮೊನ್ನೆ ಹುಬ್ಳಿ ಹೋದಾಗ ರೋಶ್ನಿಯವ್ರ ಮಮ್ಮಿಯರ ಅಂಟಿರು ಒಂದು ಮಸ್ತ್ ಒಂದು ಮಾವಿನಕಾಯಿ ಚಟ್ನಿ ಮಾಡಿ ಕಳಿಸ್ಯಾರು. ಅನ್ನ ಉತ್ತ ಟೇಸ್ಟ್ ಆಗೈತಿ. ಸೊ ಚಪಾತಿ ರೆಡಿ ಐತಿ. ಸೊ ಇನ್ನೇನು ಎಲ್ಲ ಮಸ್ತ್ ಹಂಗೆ ತಾಟ್ದ ಹಾಕೊಂಡು ಊಟ ಮಾಡೋಣ ಅಂತ. ನಾನು ನಿಮ್ಗೆ ಮೊದಲೇ ಹೇಳ್ದಂಗೆ ನನಗೆ ಕೆಳಗೆ ಕುಂತು ಊಟ ಮಾಡೋದಂದ್ರೆ ಭಾಳ ಲೈಕ್ ಆಗ್ತೈತಿ. ಸೊ ಈಗಾದ್ರೂ ಡೈಲಿ ಹಂಗೆ ಮಾಡ್ತೀನಿ, ಕೆಳಗೆ ಕುಂತಾನೆ ಊಟ ಮಾಡ್ತೀನಿ. ಸೊ ತಾಟ್ದಾಗೆಲ್ಲ ಹಾಕೊಂಡ್ಬಂದೀನಿ, ಚಪಾತಿ, ಬೆಂಡೆಕಾಯಿ ಪಲ್ಯ, ದಾಲ್, ಆಮೇಲೆ ಅಂಟಿರು ಕೊಟ್ಟು ಕಳಿಸಿದ ಮಾವಿನಕಾಯಿ ಚಟ್ನಿ. ಫಸ್ಟ್ ಅದನ್ನು ಟೇಸ್ಟ್ ಮಾಡೋಣ ಅಂತ. ಅನ್ನ ಆಗ್ತೈತಿ. ಇದನ್ನು ನೆಕ್ಸ್ಟ್ ಟೈಮ್ ಹುಬ್ಳಿ ಹೋದಾಗ ಅಂಟಿರ ಕಡೆಯಿಂದ ರೆಸಿಪಿ ಕೇಳ್ಕೊಂಬರ್ತೀನಂತ. ಚಟ್ನಿ ಮಾತ್ರ ಭಾರಿ ಆಗೈತಿ.
ಬೆಂಡೆಕಾಯಿ ಅಂತೂ ನೀವು ಮಾಡಿದ್ದ ಅಡುಗೆ ನೀವು ತಿಂದ ಮೇಲೆ ಅದನ್ನು ಕೊಡೋ ರಿವ್ಯೂ ಅದೊಂಥರ ಫೀಲಿಂಗ್ ಬೇರೆನೇ ಇರ್ತೈತಿ. ಸೊ ಅದಕ್ಕಿಂತ ಜಾಸ್ತಿ ನೀವು ಮಾಡಿದ ಅಡುಗೆ ಬೇರೆದವ್ರು ತಿಂದ ಮೇಲೆ ಅವ್ರು ಹೇಳಬೇಕು ಹೆಂಗಿರ್ತೈತಿ ಅಂತ ಹೇಳಿ. ಅವ್ರು ಹೇಳಿದ ಮೇಲೆ ನೀವು ಹೆಂಗೆ ಅದನ್ನು ತೊಗೊಂತೀರಿ, ಅದು ನಿಮಗೆ ಇನ್ಸ್ಪಿರೇಷನ್ ಆಗ್ತೈತಿ. ಸೊ ಎಲ್ಲೇ ನೀವು ಯಾರ್ದ ಮನೆಗೆ ಊಟಕ್ಕೆ ಹೋಗಿರ್ರಿ, ಯಾರ್ದ ಫ್ರೆಂಡ್ಸ್ ಮನೆಗೆ ಆಯ್ತು, ರಿಲೇಟಿವ್ಸ್ ಮನೆಗೆ ಆಯ್ತು, ಊಟ ಮಾಡಕ್ಕೆ ಹೋದಾಗ ಊಟ ಮಾಡ್ಬೇಕಾರ ನೀವು ತಿಂತಿರ್ತಿರಲ್ಲ, ಅವಾಗ ಹೇಳ್ರಿ ಪಲ್ಯ ಮಸ್ತ್ ಆಗೈತ್ರಿ, ಆಮೇಲೆ ರೈಸೂ ಮಸ್ತ್ ಆಗೈತಿ, ಏನೋ ಒಟ್ಟು ನೀವೇನೋ ತಿಂತಿರ್ತಿರಲ್ಲ ಚಲೋ ಆಗೈತೆ ಅಂತ ಹೇಳಿ ಯಾರು ಮಾಡಿರ್ತಾರಲ್ಲ ಅವ್ರಿಗೆ ಹೇಳ್ರಿ, ಭಾರಿ ಖುಷಿ ಪಡ್ತಾರೋ. ಅದಕ್ಕಿಂತ ರಿವ್ಯೂ ಮತ್ತು ಚಲೋ ಇನ್ಸ್ಪಿರೇಷನ್ ಅವ್ರಿಗೆ ಎಲ್ಲೂ ಸಿಗಂಗಿಲ್ಲ. ನೀವು ಬರ್ರಿ ಊಟ ಮಾಡೋನು, ಮಸ್ತ್ ಊಟ ಮಾಡಿ ಒಂದು ಸ್ವಲ್ಪ ಕೆಲಸ ಮಾಡಿ ಅದಾದ್ಮೇಲೆ 1 ತಾಸು ಫುಲ್ ಗೇಮ್ ಆಡೋಣಂತ. ಎಲ್ಲ ಮಸ್ತ್ ಲೈಟ್ ಆರಿಸಿ ಕಂಟ್ರೋಲರ್ ಆನ್ ಮಾಡಿ ಮಸ್ತ್ ಗೇಮ್ ಆಡೋಣಂತ. ಗೇಮ್ ಆಡ್ಬೇಕಾರೆ ಸಿಗೋಣಂತ. ನಾ ಆಗಾಳೆ ಹೇಳ್ದಂಗೆ ನನಗೆ ದಿವ್ಸಕ್ಕೆ 1 ತಾಸು ಗೇಮ್ ಆಡಲಿಲ್ಲ ಅಂದ್ರೆ ಸಮಾಧಾನ ಆಗಂಗಿಲ್ಲ. ಸೊ TV ಆನ್ ಮಾಡೀನಿ, ಲ್ಯಾಪ್ಟಾಪ್ ಕನೆಕ್ಟ್ ಅದ, ಕಂಟ್ರೋಲರ್ ಆನ್ ಐತಿ. ಸೊ ಈಗ ಮಸ್ತ್ 1 ತಾಸು ಗೇಮ್ ಆಡೋಣಂತ. ಸೊ ಸಣ್ಣದೊಂದು ನಿಮಗೆ ಜಲಕ್ಕೆ ತೋರಿಸ್ಬಿಡ್ತೇನಂತ, ನಡೀರಿ ಗೇಮ್ ಮಾಡೋನು. ನೋಡ್ರಿ ಈಗ ಲ್ಯಾಪ್ಟಾಪ್ ಹೆಂಗೆ ಆನ್ ಮಾಡಿ ಇಟ್ಟೇನಿ. ಈ ಕೀಬೋರ್ಡ್ದ ಕಲರ್ ನೋಡಾಕಣ ಒಂಥರ ಮಜಾ ನೋಡ್ರಿ. 5 ರಿಂದ 6 ಕಲರ್ ಆಟೋಮೆಟಿಕ್ ಚೇಂಜ್ ಹಾಕೊಂತಿರ್ತೈತಿ. ಸೊ ಈಗ ನಾ ಆಡಾತಿದ್ದ ಗೇಮ ಟೆಕ್ಕನ್ 8 ಅಣ್ಣಾವತ್ ಗೇಮ ಇಲ್ಲಿ ಐತ್ ನೋಡ್ರಿ. ಸೀದಾ ಕಂಟ್ರೋಲರ್ ಆನ್ ಮಾಡಿದ್ರೆ ಲೈಟ್ ಬಂತು. ಇನ್ನೇನು ಹಿಂಗೆ ತಗೊಳ್ಳೋದೈತಿ, ಆಟ ಆಡಕ್ಕೆ ಸ್ಟಾರ್ಟ್ ಮಾಡೋದೈತಿ. ನಡೀರಿ ಆಡೋಣಂತ. ಈ ಗೇಮ್ ಅದು ಆಡ್ಬೇಕಾರೆ ಲೈಟ್ ಆಫ್ ಮಾಡಲಿಲ್ಲ ಅಂದ್ರೆ ಮಜಾನ ಬರಂಗಿಲ್ಲ. ಸೊ ಎಲ್ಲ ಲೈಟ್ಸ್ಗಳಿಗೆಲ್ಲ ಆಫ್ ಮಾಡ್ತೀನಿ ಅಂತ ಹೆಂಗೆ ಕಾಣಿಸ್ತದ ನೋಡ್ರಿ. ಸೊ ಫಸ್ಟ್ ಲೈಟ್ ಆಫ್, ಸೆಕೆಂಡ್ ಲೈಟ್, ಥರ್ಡ್ ಲೈಟ್. ಈಗ ನೋಡ್ರಿ ಹೆಂಗೆ ಕಾಣಿಸತೈತಿ. ಅಣ್ಣ ಹೊತ್ತ ಸಮೀಪ ಹಿಡಿದು ತೋರಿಸಿದಾಗ ನಿಮ್ಗೆ ಹೆಂಗೆ ಕಾಣಿಸ್ತೈತಿ. ಫುಲ್ ಒಂಥರ ಹೋಮ್ ಥಿಯೇಟರ್ದಾಗ ಕೂತಂಗನ ಫೀಲ. ಗೇಮ್ ಆಡ್ತೀನಿ ಅಂತೀಗ. ಲೆಟ್ ಸ್ಟಾರ್ಟ್. ಸೊ ನಾ ಈಗ ಆಡಾಕತ್ತಿದ್ದ ಟ್ಯುಟೋರಿಯಲ್ ಈಗ ಆನ್ಲೈನ್ ಪ್ಲೇಯರ್ ಕನೆಕ್ಟ್ ಆಗ್ತಾರೋ. ಯಾಕಂದ್ರೆ ಮೊದಲು 2 ಮಿನಿಟ್ಸ್ ಟ್ಯುಟೋರಿಯಲ್ ಆಡ್ಬೇಕು. ಸೊ ಅವಾಗ ಆನ್ಲೈನ್ ಪ್ಲೇಯರ್ಸ್ ಕನೆಕ್ಟ್ ಆಗ್ತಾರೆ. ಇದು ನೋಡ್ರಿ ಟ್ಯುಟೋರಿಯಲ್ದಾಗ ಹೆಂಗೆ ಕಿಕ್ ಹೊಡಿಬೇಕು, ಆಮೇಲೆ ಹೆಂಗೆ ಪಂಚ್ ಮಾಡಬೇಕು. ಇದು ನೋಡ್ರಿ ಪಂಚ. ಸೊ ಎದ್ರಿನ ಪ್ಲೇಯರ್ ಸದ್ಯಕ್ಕೆ ಈಗ ಡಮ್ಮಿ ಇರ್ತೈತಿ. ಸೊ ಒಂದ್ಸಲ ಆನ್ಲೈನ್ ಪ್ಲೇಯರ್ಸ್ ಬರ್ತಾರಲ್ಲ, ಸೊ ಅವಾಗ ಭಾರಿ ಮಜಾ ಬರ್ತೈತಿ. ಸೊ ಮನ್ಯಾಗ ಹಿಂಗೆ ಕುಂತ ಗೇಮ್ ಆಡೋದು ಎಕ್ಸ್ಪೀರಿಯನ್ಸ್ ಅನ್ನಾವತ್ತಿರ್ತೈತಿ. ಸೊ ನೀವು ಈ ಥರ ಒಂದು ಮನೆ ಒಳಗೆ ಗೇಮ್ ಸೆಟಪ್ ಮಾಡಿರಿ. ಯಾಕಂದ್ರೆ ಸಣ್ಣ ಹೊರತಾಗ ನೀವು ಎಲ್ಲ ಮಾರಿಯೋ ಗೇಮ್, ಕಾಂಟ್ರಾ, ವಿಡಿಯೋ ಗೇಮ್ಸ್ ಎಲ್ಲ ಆಡಿರ್ತೀರಿ. ಆಮೇಲೆ ಲಾಕ್ಡೌನ್ದಾಗಂತೂ ನಮ್ದು PUBG ಅನಾಹುತ ಸ್ಕ್ವಾಡ್ ಇತ್ತು. ಆಲ್ಮೋಸ್ಟ್ ಒಂದು 4 ವರ್ಷ ಆಡಿದ್ವಿ. ಈಗ ಒಂದು ವರ್ಷ ಆತ BGMI ಆಡೋದು ಬಿಟ್ಟೇವಿ. ನಮ್ಮದು ಸ್ಕ್ವಾಡ್ ಅಂತೂ ಅನಾಹುತಿತ್ತು. ಸೊ ಇದು ರೀಸೆಂಟಾಗಿ ಒಂದು 6 ಮಂತ್ಸ್ ಆಯ್ತಾ ಇದೆಲ್ಲ ಗೇಮಿಂಗ್ ಸೆಟಪ್ ಮನೆ ಒಳಗೆ ಮಾಡಿ. ಆನ್ಲೈನ್ ಪ್ಲೇಯರ್ಸ್ ಇನ್ನೂ ಕನೆಕ್ಟ್ ಆಗಾಕತ್ತಿಲ್ಲ. ಕನೆಕ್ಟ್ ಆದ್ರಂದ್ರೆ ಫುಲ್ ಟಫ್ ಕಾಂಪಿಟೇಷನ್ ಇರ್ತೈತಿ. ಬಂದ ನೋಡ್ರಿ ಈಗ. ಸೊ ಈಗ ಆನ್ಲೈನ್ ಪ್ಲೇಯರ್ ರಿಯಲ್ ಪ್ಲೇಯರ್ ಇರ್ತಾನೋ. ನಾಯಿ ಹೊಡೆದಂಗೆ ಹೊಡಿತಾನೆ ನನಗೂ ಅವ. ನಾನು ಅವಂಗೆ ಹೊಡ್ಯಾಕೆ ಟ್ರೈ ಮಾಡ್ತೇನೆ ಅಂತ ನಾಯಿ ಹೊಡೆದಂಗನ. ಓಕೆ ಲೆಟ್ ಸ್ಟಾರ್ಟ್. ಅಣ್ಣಾವತ್ತು ಮಜಾ ಬರ್ತೈತಿದ, ಯಾಕಂದ್ರೆ ರಿಯಲ್ ಪ್ಲೇಯರ್ ಇರ್ತಾನೋ. ಹುಡುಗಿ ಬಂದಾಳೆ. ನಾಯಿ ಹೊಡೆದಂಗೆ ಹೊಡ್ಯಾಕತ್ತೋಡ್ರಿ. ನಾನು ಹೊಡ್ಯಾಕತ್ನೇಕಿಗೆ ಹೊಡೆದೆ, ನಾಯಿ ಹೊಡೆದಂಗೆ ನೋಡ್ರಿ ಹಂಗೆ ಎತ್ತಿ ಹೊಡ್ಯಾಕತ್ತೇನಕಿಗೆ. ಹೊಡೆದೆ ಒಪ್ಪ ನನಗೆ ಹೊಡ್ಯಾಕತ್ಲ. ಅಯ್ಯೋ ದೋಸ್ತ, ನನಗೆ ಎದ್ದು ನಿಂದ್ರಾಕ ಬಿಡತ್ತಿಲ್ಲಕ್ಕಿ. ನಾ ಹೊಡೆದೆ ಕಿಕ್ ಹೊಡಿ. ಅಯ್ಯೋ 1ನೇ ರೌಂಡ್ದಾಗ ನನಗೆ ಸಾಯಿಸಿದ್ಲಿಕ್ಕಿ. ಇನ್ನು 2 ರೌಂಡ್ ಅದಾವು. ನೋಡೋಣಂತ ಏನಾಕೈತಿ.
ಹೊಡ್ಯಾಕತ್ತೀನಿ, ನನಗಂತೂ ಹೊಡ್ಯಾಕ್ ಬರತ್ತಲ್ಲ. ಅಕ್ಕಿ ಕಡೆ ಅಂತೂ ಅನಾಹುತದವ ಎಲ್ಲ ಇವು ಕಾಡಗ, ಆಮೇಲೆ ಏನೇನ ಇಟ್ಟಾಳ ಒಟ್ಟು ಬಾರಿ ನಾನು ಹೊಡ್ಯಾಕತ್ತೀನಿ. ಅಯ್ಯೋ 2ನೇ ರೌಂಡ್ದಾಗು ಹೊಡಿಯೋಂಗೆ ಕಾಣಿಸ್ತಾಳ ನನಗೆ. ನಾ ಅಂತೂ ಹೊಡ್ಯಾಕತ್ತೀನಿ ಅಕ್ಕಿಗೆ. ಏನಾಕೈತಿ ನೋಡ್ಬೇಕ್ರಿ. ಅಯ್ಯೋ 2ನೇ ರೌಂಡ್ದಾಗು ನಾಯಿ ಹೊಡೆದಂಗೆ ಹೊಡೆದ್ಲು. 3ನೇ ರೌಂಡ್ ಐತಿ. ಇನ್ನೇನ ನಾ ಈಗ ನಾಯಿ ಹೊಡೆದಂಗೆ ಹೊಡ್ಯಾಕತ್ತೀನಿ. ತಿರ್ಗಾಡಿತ್ತು ಹೊಡಿತಾನೆ ನೋಡ್ರಿ ಈಗ. ಅಯ್ಯೋ ಏನೋ ಬಾಂಬ್ ಹಾಕಿದ್ಲಪ್ಪ ಅವನು. ತಗೋ ಚಿಗವು ಇನ್ನ ತೊಗೊಂಡು ಹೊಡ್ಯಾತಾಳು. ಅಯ್ಯೋ ಮತ್ತೇನೋ ಹೊಡೆದ್ಲಪ್ಪ. ಹೊಡೆದ್ಲ ನಾಯಿ ಹೊಡೆದಂಗೆ ಹೊಡೆದ್ಲು ನನಗೆ. ನಾನು ಒದ್ದೆ. ಅಯ್ಯೋ 3 ರೌಂಡ್ದಾಗ ಸೋತೆ ನಾನು. ಅನ್ನಾವತ್ತು ಟಫ್ ಪ್ಲೇಯರ್ ಇರ್ಲಿಕ್ಕೆ. ಇಷ್ಟು ನೋಡ್ರಿ ಹಿಂಗೆ ಮಜಾ ಬರ್ತೈತಿ ಆಡಕತ್ರ. ನೋಡಿದ್ರಲ್ಲ, ಅಣ್ಣಾವತ್ತು ಮಜಾ ಬಂತು. ಮನೆ ಒಳಗೆ ಈ ಥರದೊಂದು ಗೇಮ್ ಸೆಟಪ್ ಮಾಡಿ ಆಡೋದು ಮಜಾ ನೆಕ್ಸ್ಟ್ ಲೆವೆಲ್ ಇರ್ತೈತಿ. ನಿಮಗೂ ಏನಾರ ಈ ಥರದ್ದು ಗೇಮ್ ಸೆಟಪ್ ಮನೆ ಒಳಗೆ ಮಾಡ್ಕೊಳ್ಳೋದಿತ್ತಂದ್ರೆ ಮೊಬೈಲ್ ಮಾಡ್ಕೋರಿ. ಯಾಕಂದ್ರೆ ಡೈಲಿ ಗೇಮ್ ಆಡೋದ್ರಿಂದ ಮನುಷ್ಯಂದ ಗೇಮ್ ಅಗದಿ ಮಸ್ತ್ ರಿಫ್ರೆಶ್ಮೆಂಟ್ ಇರ್ತೈತಿ. ಸೊ ಈಗ ಇವತ್ತಿಂದ ವ್ಲಾಗ್ ಮುಗಿಸೋದು ಟೈಮ್ ಬಂದೈತಿ. ನಾಳೆ ವ್ಲಾಗ್ ಏನು ಮಾಡಬೇಕು, ನಾಳಿದ್ದು ಏನೇನು ವಿಡಿಯೋದಾಗ ಏನೇನು ಕಂಟೆಂಟ್ ಮಾಡಬೇಕು ಅನ್ನೋದು ಸ್ವಲ್ಪ ಎಲ್ಲ ವಿಚಾರ ಮಾಡ್ಬೇಕು ನಾನು. ಇವತ್ತಿಂದ ವ್ಲಾಗ ನಿಮಗೆ ಲೈಕ್ ಆಗೈತೆ ಅಂತ ಅಂದ್ಕೊಂಡೇನಿ. ಸೊ ಎಲ್ಲರೂ ವಿಡಿಯೋ ಆದಷ್ಟು ಜನರಿಗೆ ಶೇರ್ ಮಾಡಿರಿ, ಆಮೇಲೆ ಲೈಕ್ ಮಾಡಿರಿ, ಆಮೇಲೆ ಕಮೆಂಟ್ದಾಗ ಏನಾರ ನಿಮಗೆ ಕಮೆಂಟ್ ಮಾಡ್ಬೇಕು ಅನಿಸ್ತಂದ್ರೆ ಕಮೆಂಟ್ ಮಾಡಿರಿ. ಆಮೇಲೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ, ನಿಮ್ಮ ಫ್ರೆಂಡ್ಸಿಗೂ ವಿಡಿಯೋ ಆದಷ್ಟು ಜನರಿಗೆ ಶೇರ್ ಮಾಡಿರಿ. ನಿಮ್ಮ ಸಪೋರ್ಟ್ ಇಲ್ಲಂದ್ರೆ ನಾವೆಲ್ಲ ಈ ಥರದ್ದು ವಿಡಿಯೋ ಮಾಡೋಕೆ ಎನ್ಕರೇಜ್ಮೆಂಟ್ ಸಿಗಂಗೇ ಇಲ್ಲ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಮೊಬೈಲ ಚಾನಲ್ಗೆ ಹೋಗಿ. ಆಮೇಲೆ ವಿಡಿಯೋದಾಗ ಡಿಸ್ಕ್ರಿಪ್ಷನ್ದಾಗ ನಮ್ದು ಇನ್ಸ್ಟಾಗ್ರಾಮ್ ಪೇಜಿದ್ದು ಆಮೇಲೆ ಫೇಸ್ಬುಕ್ ಪೇಜಿದ್ದೂ ಲಿಂಕ್ ಹಾಕಿರ್ತೀನಿ, ಅಲ್ಲಿ ಹೋಗಿ ಫಾಲೋ ಮಾಡಿರಿ. ನೆಕ್ಸ್ಟ್ ವ್ಲಾಗ್ದಾಗ ನಾಳೆ ಸಿಗೋಣಂತ. ಬೈ ಬಾಯ್, ಗುಡ್ ನೈಟ್.